ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಆನ್. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಶಿವಮೊಗ್ಗ ಜಿಲ್ಲೆ ಹಾರನಹಳ್ಳಿ ತಾಲೂಕು ಛಾಯಾನಗರದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿ ಕ್ಷೇತ್ರದಲ್ಲಿ 20ನೇ ವರ್ಷದ ಜಾತ್ರಾ ಸಂದರ್ಭದ ಸಂಭ್ರಮದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನು ಬಹಳ ಅದ್ಧೂರಿಯಾಗಿ ವಿಶೇಷವಾಗಿ ನೆರವೇರಿಸಲಾಯಿತು. ಈ ಕಲ್ಯಾಣ ಉತ್ಸವಕ್ಕೂ ಮುನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ಆನೆ ಅಂಬಾರಿಯ ಮೂಲಕ ಅದ್ಧೂರಿ ಮೆರವಣಿಗೆ ಮುಖಾಂತರ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಆ ಮೆರವಣಿಗೆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಹೇ ಗುರುವಿನ ಪಾದದ ಧೂಳಿನ ಕಣಕಣ ಮೃತ್ತಿಕೆಯಂತೆ ನೋಡು. ಹೇ ಗುರುವಿನ ಹೆಸರಲೆ ಅಶ್ವಿನಿ ಭರಣಿ ಕೃತ್ತಿಕೆಯುಂಟು ಹಾಡು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗಾಳಿಯು ಕೂಡ ಉಸಿರಾಡೋಲ್ಲ ಎಂದು. ಗುರುವಿನ ಕೈಗಳ ಸ್ಪರ್ಶವೇ ಸಾಕು ಭೂಮಿ ಬಾನು ಒಂದು. ಭಕ್ತಿಯು ಮುಕ್ತಿಯು ನಿಶ್ಚಲ ಶಕ್ತಿಯು ಎಲ್ಲ ಗುರುವೇ ಎಂದು. ಶ್ರೀಸ್ಕಾಂದಾಯ ಕಲ್ಯಾಣ ನಿಲಯೇಶ್ವರಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆಪತ್ಮುಕ್ಕಲವಾಡ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಜಗದ್ವಡೆಯನಾದಂತಹ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಇವತ್ತಿನ ದಿವಸ ಛಾಯಾನಗರದಲ್ಲಿರ್ತಕ್ಕಂಥ ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾದಂಥ ನಂಬಿದವರಿಗೆ ಬೆಂಬಿಡದೆ ಕಾಪಾಡತಕ್ಕಂಥ ಶನೈಶ್ಚರನ ಆಸ್ಥಾನದಲ್ಲಿ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾದಂಥ ಅಲುಮೇಲು ಮಂಗಾ ಸಮೇತ ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ತಿರುಮಲ ತಿರುಪತಿ ಶ್ರೀನಿವಾಸನ ಇವತ್ತಿನ ದಿವಸ ದರ್ಶನ ಮಾಡತಕ್ಕಂಥದ್ದು ಭಾಗ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ತಿರುಮಲ ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳಿ ಭವ್ಯವಾದಂಥ ವಿಶೇಷವಾದಂಥ, ಬಹುಶಃ ತಿರುಮಲಕ್ಕೆ ತಿರುಪತಿಗೆ ತಾವು ಹೋದರೂ ಸಹಿತ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇಷ್ಟು ಹತ್ತಿರದಲ್ಲಿ ಇಂತಹ ವೈಭವೀಪೂರಿತವಾದಂತಹ ಕಲ್ಯಾಣೋತ್ಸವವನ್ನು ನೋಡುವಂತಹ ಭಾಗ್ಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇದರಲ್ಲಿ ನಾನು ಸಹಿತ ದುರದೃಷ್ಟವಂತನಾಗಿದ್ದೆ. ಕಾರಣ ಸಂಜೆ 6 ಗಂಟೆಗೆ ಪ್ರಾರಂಭ ಆಗಬೇಕಾಗಿರ್ತಕ್ಕಂತಹ ಈ ಶುಭ ಮಂಗಳ ಕಾರ್ಯ, ಆ ಒಂದು ಕಲ್ಯಾಣೋತ್ಸವಕ್ಕೆ ಆಗಮಿಸಬೇಕಾಗಿರ್ತಕ್ಕಂತಹ ನಾನು ಬಹಳಷ್ಟು ತಡವಾಗಿ ಬಂದಿದ್ದೇನೆ.
ಮಾರ್ಗ ಮಧ್ಯದ ಪ್ರಯಾಣ, ಹಾಗೆ ಬೆಳಗ್ಗೆ ಸಹಿತ ಮತ್ತೊಂದು ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಶನೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾನು ಹೊರಡಬೇಕಾಗಿತ್ತು. ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆ ತಡವಾಗಿ ಬಂದದ್ದಕ್ಕೆ ಸ್ವಾಮಿಯಲ್ಲೂ ಕ್ಷಮೆ ಕೇಳ್ತಾ ಸಭೆಯಲ್ಲಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳನ್ನ ನಿಮ್ಮನ್ನು ಸಹಿತ ಕ್ಷಮೆ ಕೇಳ್ತಿದ್ದೇನೆ. ಯಾಕೆಂದರೆ ತಪ್ಪು ಯಾರು ಮಾಡಿದ್ರು ತಪ್ಪೇ, ನಾನು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ತಪ್ಪೇ. ಈ ತಪ್ಪನ್ನು ಕ್ಷಮಿಸ್ತಕ್ಕಂಥವನು ಭಗವಂತ. ಆತ ಮೌನವಾಗಿದ್ದಾನೆ, ಮಾತಾಡೋ ದೇವರುಗಳು ನೀವಿದ್ದೀರಿ. ನೀವೆಲ್ಲ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾನು ತಡವಾಗಿ ಬಂದರೂ ಸಹಿತ 3 ಬಾರಿ ನೀವು ಗೋವಿಂದನ ನಾಮಸ್ಮರಣೆಯನ್ನು ಯಥೇಚ್ಛವಾದಂಥ ರೀತಿ ಗೋವಿಂದ 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 ಅಂದರೆ ನಾನು ತಡವಾಗಿ ಬಂದರೂ ಸಹಿತ ಶ್ರೀನಿವಾಸ ನನ್ನ ಕ್ಷಮಿಸಿದ್ದಾನೆ ಅಂತ ನಾನು ತಿಳ್ಕೊಳ್ತೇನೆ. ಗೋವಿಂದ ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಇನ್ನು ಇವತ್ತಿನ ಈ ಒಂದು ಶುಭ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಋತ್ವಿಜರು ಬಹಳಷ್ಟು ಜನ ಘನ ವಿದ್ವಾಂಸವನ್ನು, ಪಾಂಚರಾತ್ರ ಆಗಮವನ್ನು, ವಿಶೇಷವಾದಂಥ ರೀತಿ ಆಗಮ ಶಾಸ್ತ್ರ ಪ್ರಕಾರ ನಡೀತಾ ಇರತಕ್ಕಂಥ ಕಲ್ಯಾಣೋತ್ಸವದಲ್ಲಿ ನನ್ನ ಆತ್ಮೀಯರು ಹಾಗೂ ಕಲ್ಯಾಣೋತ್ಸವದ ಘನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾಮಚಂದ್ರ ಶಾಸ್ತ್ರಿಗಳಿದ್ದಾರೆ. ಹಾಗೂ ಸಾಕಷ್ಟು ಜನ ಅಣ್ಣ ತಮ್ಮಂದರು ಬಹಳಷ್ಟು ದೂರ ಭಾರತದಿಂದ ಆಗಮಿಸಿದ್ದಾರೆ. ಶನೇಶ್ವರನ ಸಾನ್ನಿಧ್ಯ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶನೇಶ್ವರನ ಸಾನ್ನಿಧ್ಯ ವಿಶೇಷವಾಗಿ ಸ್ವಾಮಿಯ ಆಸ್ಥಾನದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಕಲ್ಯಾಣೋತ್ಸವವನ್ನು ತಾವೆಲ್ಲರೂ ಸಹಿತ ಬಹಳಷ್ಟು ಹೊತ್ತಿನಿಂದ ಶಾಸ್ತ್ರಬದ್ಧವಾಗಿ ನಡೀತಿರ್ತಕ್ಕಂಥ ಕಲ್ಯಾಣೋತ್ಸವವನ್ನು ತದೇಕ ಚಿತ್ತದಿಂದ ದರ್ಶನ ಮಾಡ್ತಿದ್ದೀರಿ. ಇದು 7 ಜನ್ಮಗಳೆತ್ತಿದರೂ ಸಹಿತ ಸಿಗದಂತಹ ಭಾಗ್ಯ. ಇವತ್ತು ನೀವು ದರ್ಶನ ಮಾಡಿರ್ತಕ್ಕಂಥ ಈ ಸೌಭಾಗ್ಯ ಹಿಂದಿನ 7 ಜನ್ಮ, ಮುಂದಿನ 7 ಜನ್ಮಗಳಿಗೆ ನಾವು ಕಟ್ಟಿಟ್ಕೊಳ್ತಕ್ಕಂಥ ಭಕ್ತಿ, ಹಿಂದೆ ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳುವಂಥದ್ದು. ಹಾಗೆ ಮುಂದೆ ನಾವು ನಮ್ಗೆ ಗೊತ್ತಿಲ್ಲದಿರೋ ನಾವು ಮಾಡಿರ್ತಕ್ಕಂತಹ ಕರ್ಮಫಲವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಇಷ್ಟು ವೈಭವಪೂರಿತವಾಗಿ ನಡೀತಾ ಇರತಕ್ಕಂತಹ ಕಲ್ಯಾಣೋತ್ಸವವನ್ನು ದರ್ಶನ ಮಾಡ್ತಾ ಇದ್ದೀವಿ. ಈಗ ಕನ್ಯಾದಾನದ ಸಮಯ. ಕನ್ಯಾದಾನ ಅಂತಕ್ಕಂಥದ್ದು ಸಾಮಾನ್ಯವಾದ್ದಲ್ಲ. ಮನೆಗೆ ಒಬ್ಬ ಹೆಣ್ಣುಮಗಳು ಹುಟ್ಟುಬಿಟ್ರೆ ನಾವು ನೀವೆಲ್ಲರೂ ಸಹಿತ ಆಲೋಚನೆ ಮಾಡ್ತೀವಿ, ಹೇಗಪ್ಪ ಇವಳು ಜೀವನ, ನಾಳೆ ಇವಳನ್ನು ಮದುವೆ ಮಾಡಿ ಕಳಿಸೋದು ಹೇಗೆ, ಭಾಳಷ್ಟು ಕಷ್ಟ ಇದೆಯಲ್ಲ ಅಂತ ನಾವು ಆಲೋಚನೆ ಮಾಡ್ತೀವಿ. ಆದರೆ ಭಗವತ್ ಸಂಕಲ್ಪದಲ್ಲಿ ಒಂದು ವಿಶೇಷತೆ ಇದೆ. ಕಲ್ಯಾಣೋತ್ಸವವನ್ನು ಯಾವೊಬ್ಬ ಮನೆಗೆ ಒಂದು ಹೆಣ್ಣಿಲ್ಲದಿರ ಆ ಮನೆ ನಿಂತಿರುತ್ತೋ, ಯಾವೊಬ್ಬ ವ್ಯಕ್ತಿ ಹೆಣ್ಣು ಮಗುಗೆ ಜನ್ಮ ಕೊಡ್ದಿರ ಆ ಜನ್ಮ ಕೊಟ್ಟಂಥ ಮಗುನ ಸರಿಯಾದ ಸಮಯಕ್ಕೆ ಕನ್ಯಾದಾನವನ್ನು ಮಾಡ್ದಿರ ನಿಂತಿರ್ತಕ್ಕಂಥ ವಾಸ್ತುಗೃಹ ಇರುತ್ತೋ, ಆ ವಾಸ್ತುಗೃಹ ತನಗೇ ಅರಿವಿಲ್ಲದಂತಹ ಒಂದು ಪಾಪದಲ್ಲಿ, ಒಂದು ಪ್ರಕೋಪದಲ್ಲಿ ಬಿದ್ದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಿರಿಯರು ಹೇಳ್ತಾರೆ, ಎಲ್ಲಾದರೂ ಯಾರಾದರೂ ಬಡ ಮದುವೆ ಆದರೂ ಸಹಿತ ಒಂದು ಬಡವರ ಕುಟುಂಬದಲ್ಲಿ ಒಂದು ಮದುವೆ ಆಗ್ತಾ ಇದ್ದರೆ ಆ ಮದುವೆಗೆ ಹೋಗಿ ಒಂದು ಕನ್ಯಾದಾನ ಮಾಡಿದ ಪುಣ್ಯ ಕಟ್ಕೊಳ್ಳಿ ಅಂತ. ಅಂದರೆ ಒಂದು ಕನ್ಯಾದಾನದ ಫಲ ಇದು ಸಾಮಾನ್ಯವಾದ್ದಲ್ಲ. ಕನ್ಯಾದಾನ ಮಾಡಬೇಕಾಗಿರ್ತಕ್ಕಂಥದ್ದು, ಅಯ್ಯೋ ನಮಗೆ ಹೆಣ್ಣು ಮಕ್ಕಳು ಇದೆಯೋ ಇಲ್ವೋ, ಅಥವಾ ನಮಗೆ ಗಂಡು ಮಕ್ಕಳು ಇದೆಯೋ ಇಲ್ವೋ, ಅಥವಾ ನಮಗೆ ಮಕ್ಕಳೇ ಇಲ್ಲ ಅಂಥವ್ರು ಕನ್ಯಾದಾನ ಮಾಡ್ಬೋದು ಮಾಡಬಾರ್ದು ನೀವು ಆಲೋಚನೆ ಮಾಡಬೇಕಾದ್ದಿಲ್ಲ. ಎಲ್ಲೇ ಮದುವೆ ನಡೀಲಿ, ಯಾರೋ ಬಡ ಕುಟುಂಬದವರು ಬಂದು ಮದುವೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಿಮ್ಮ ಯಥಾಶಕ್ತಿ ಒಂದಿಷ್ಟು ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆಗೆ ನಿಮ್ಮ ಕೈಲಿ ಆ ಯಥಾಶಕ್ತಿ ನೀವು ಇಷ್ಟೇ ಕೊಡಿ, ಇಷ್ಟೇ ಕೊಟ್ಟು ನಿಮ್ಮ ಆಸ್ತಿಯನ್ನು ಕಳ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಆದರೆ ಕನ್ಯಾದಾನ ಮಾಡುವಂತಹ ಫಲ ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಹಾಗೆ ಹೆಣ್ಣೆತ್ತವರು ಆಲೋಚನೆ ಮಾಡಬೇಕಾದ್ದಿಲ್ಲ. ಸುಮಾರು ಜನ ಹೆಣ್ಣೆತ್ತವರು ಆಲೋಚನೆ ಮಾಡೋದೇನಪ್ಪ ಅಂದರೆ, ಅಯ್ಯೋ ಹಣಕಾಸಿಲ್ವೇ, ನಾವು ಮಗಳಿಗೆ ಹೇಗೆ ಮದುವೆ ಮಾಡಬೇಕು, ಮದುವೆ ಮಾಡಲಿಕ್ಕೆ ನೀವ್ಯಾರು, ಮದುವೆ ಕಾಲ ಕಾಲಕ್ಕೆ ಭಗವಂತ ಸೃಷ್ಟಿಕರ್ತ ಆತ ನಿರ್ಣಯ ಮಾಡಿದ್ದಾನೆ. ಮದುವೆ ಅಂತ ನಿಮ್ಮ ಮನೆಯಲ್ಲಿ ಪ್ರಾರಂಭವಾದರೆ ಆ ಪ್ರಾರಂಭವಾಗ್ತಕ್ಕಂತಹ ಮೊದಲನೇ ದಿನ ನೀವು ಭಗವಂತನ ಪ್ರಾರ್ಥನೆ ಮಾಡಿ ನೀವು ಒಳ್ಳೆ ಮನಸ್ಸಿನಿಂದ ನೀವು ಸಂಕಲ್ಪ ಮಾಡಿದ್ರೆ ನಿಮ್ಮ ಮನೆಯ ಮದುವೆ ಕೆಲಸ ಸಾಂಗೋಪಾಂಗವಾಗಿ ಸಮಾಧಾನ ಚಿತ್ತರಾಗಿ ಬಹಳಷ್ಟು ವಿಶೇಷವಾಗಿ ಅರ್ಥಗರ್ಭಿತವಾಗಿ ಕಲ್ಯಾಣೋತ್ಸವ ನಡೆದು ಹೋಗ್ಬಿಡುತ್ತೆ. ಅಂದರೆ ಮದುವೆ ಆಗುತ್ತೆ. ಅಂತಹ ಒಂದು ಶುಭ ಮುಹೂರ್ತ ವೈಕುಂಠನಾಥನಾದಂತಹ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಈ ಒಂದು ವಿಶೇಷವಾಗಿರ್ತಕ್ಕಂತಹ ವೈಭವಪೂರಿತವಾದಂತಹ ಕಲ್ಯಾಣೋತ್ಸವ ನಡೀತಾ ಇದೆ. ಕನ್ಯಾದಾನ ಸಮೀಪಿಸಿದೆ.
ಆ ಕನ್ಯಾದಾನವನ್ನು ತದೇಕಚಿತ್ತದಿಂದ ಪ್ರತಿಯೊಬ್ಬರು ಸಹಿತ ಶ್ರದ್ಧಾ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ, ಓಂ ನಮೋ ಲಕ್ಷ್ಮೀ ವೆಂಕಟೇಶ್ವರಾಯ, ಲಕ್ಷ್ಮೀ ವೆಂಕಟೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ನಡೀತಕ್ಕಂಥ ಕಲ್ಯಾಣೋತ್ಸವವನ್ನು ದರ್ಶನ ಮಾಡೋಣ. ಹಾಗೆ ಬಹುಶಃ ಇಲ್ಲಿರ್ತಕ್ಕಂಥವರೆಲ್ಲರೂ ಇವತ್ತಿನ ಸೇವಾಕರ್ತರು ಅನಿಸುತ್ತೆ. ಈ ಸೇವಾ ಭಾಗ್ಯ ನಿಮಗೆ ಸಿಗುವಂಥದ್ದು ಸಹಿತ ಇದು ಸಾಮಾನ್ಯವಾದಲ್ಲ. ಕೋಟಿಗಟ್ಟಲೆ ಹಣ ಮಾಡಿಟ್ಟಿರಬಹುದು. ಹಣ ಅಂತಕ್ಕಂಥದ್ದು ನಾವು ಮಣ್ಣು ಸೇರುವ ತನಕ ಮಾತ್ರ. ಇವತ್ತು ನೀವೇನು ಮಾಡ್ತಾ ಇದ್ದೀರಿ, ಇವತ್ತು ನೀವೇನೆಲ್ಲ ಸಂಕಲ್ಪಕ್ಕೆ ಕೂತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವವನ್ನು ಸ್ವಾಮಿ ನಮ್ಮ ಗರ ನೇತೃತ್ವದಲ್ಲಿ ಅಥವಾ ನಮ್ಮ ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಪಣತೊಟ್ಟು ಕೂತಿದ್ದೀರಲ್ಲ, ಇದು ನಿಮ್ಮ ಮುಂದಿನ 7 ಜನ್ಮಕ್ಕಾಗುವಷ್ಟು ಪುಣ್ಯ ಫಲವನ್ನು ನೀವು ಸಂಪಾದನೆ ಮಾಡಿಕೊಳ್ತಾ ಇದ್ದೀರಿ. ಅದರಲ್ಲೂ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅಲಂಕಾರ, ಒಂದೊಂದು ಉತ್ಸವ ಮೂರ್ತಿಗಳಲ್ಲೂ ಇರ್ತಕ್ಕಂಥ ಆ ಕಳೆ ನೋಡಿ ಹೇಗಿದೆ. ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ್ವರನೇ ಇಲ್ಲಿ ಕಲ್ಯಾಣೋತ್ಸವಕ್ಕೆ ಆಗಮಿಸಿದ್ದಾರೆ. ಈಗ ಕನ್ಯಾದಾನದ ಕಾಲ. ಆ ಕನ್ಯಾದಾನ ಮಾಡುವಂತಹ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ನಾವು ನೀವೆಲ್ಲರೂ ಸಹಿತ ಆಲಿಸೋಣ, ದರ್ಶನ ಮಾಡೋಣ. ಗೋವಿಂದನ ನಾಮಸ್ಮರಣೆ ಅನವರ್ತ ಪಠಿಸೋಣ. ಹೇಳಿ, ಗೋವಿಂದ 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 ಗೋವಿಂದ. ಕೇರಳದ ಅನುಭವಿ ಆಯುರ್ವೇದ ವೈದ್ಯರಿಂದ ವನಸಿರಿ ಉತ್ಪನ್ನಗಳಿಂದ ತಯಾರಾಗಿರುವಂತಹ ಔಷಧಿಯೇ ಅಮೃತ ಬಿಂದು. ಇದು ಹಿರಿಯರು ಕಿರಿಯರು ಎಲ್ಲ ವಯೋಮಾನದವರು ಸೇವಿಸಬಹುದಾದಂಥ ಔಷಧಿ. ರಾಸಾಯನಿಕ ಉತ್ಪನ್ನಗಳಿಲ್ಲದೆ ಆಯುರ್ವೇದಿಕ್ ಉತ್ಪನ್ನಗಳಿಂದ ತಯಾರಾಗಿರುವಂತಹ ಔಷಧಿ ಇದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಹೊಟ್ಟೆ ನೋವು, ಅಜೀರ್ಣ, ಅಲ್ಸರ್, ಆಸಿಡಿಟಿ, ಗ್ಯಾಸ್ಟ್ರಿಕ್, ಹೊಟ್ಟೆ ಹುಣ್ಣು, ಇಂತಹ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅಮೃತ ಬಿಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗಷ್ಟೇ ಶಿವಮೊಗ್ಗ ಜಿಲ್ಲೆ ಹಾರನಹಳ್ಳಿ ತಾಲೂಕು ಛಾಯಾನಗರದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿ ಕ್ಷೇತ್ರದಲ್ಲಿ 20ನೇ ವರ್ಷದ ಜಾತ್ರಾ ಸಂದರ್ಭದ ಸಂಭ್ರಮದಲ್ಲಿ ಶ್ರೀ ಶ್ರೀನಿವಾಸನಿಗೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಬಹಳ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಹಾರನಹಳ್ಳಿಯ ಎಲ್ಲ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ಬನ್ನಿ ಈ ಕಲ್ಯಾಣೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗೋಣ. ಇಷ್ಟೊತ್ತು ತಾವು ನೋಡಿದ್ದು ಮಾಂಗಲ್ಯವನ್ನು ಪೂಜೆ ಮಾಡ್ತಕ್ಕಂತಹ ಕ್ರಮ. ನಾವು ನೀವು ಸಹಿತ ಮದುವೆ ಮಂಟಪಕ್ಕೆ ಹೊರಡ್ತೀವಿ. ಮಾಂಗಲ್ಯ ಧಾರಣೆ ಆಗುವಕ್ಕಿಂತ ಮುಂಚಿತವಾಗಿ ಮದುವೆ ಮಂಟಪಕ್ಕೆ ಹೋಗಿ ಬಂದ್ಬಿಡುವಂಥ ಪದ್ಧತಿನ ಬೆಳೆಸ್ಕೊಳ್ತಾ ಇದ್ದೀವಿ.
ಯಾರಾದರೂ ಮದುವೆಗೆ ಕರೆದ್ರೆ ರಿಸೆಪ್ಷನ್ಗೆ ಹೋಗಿ ಬಂದ್ಬಿಡೋದು. ಏನಂತ ಹಾರಿಸ್ತೀರಿ? ರಿಸೆಪ್ಷನ್ಗೆ ಹೋಗೋದು, ರಾತ್ರಿ ಚೆನ್ನಾಗಿ ಮಾಡಿಟ್ಟಿರ್ತಾರೆ ಪದಾರ್ಥಗಳನ್ನು, ಯಥೇಚ್ಛವಾಗಿ ಆನಂದವಾಗಿ ಊಟ ಮಾಡ್ತೀರಿ, ಬಂದು ರಾತ್ರಿ ಮನೆಗೆ ಮಲಗಿ ಕೊಡ್ತೀರಿ. ನೀವು ನಿಜಕ್ಕೂ ಮದುವೆಗೆ ಹೋಗಿ ಬಂದಿದ್ದಕ್ಕೆ ಸಾರ್ಥಕತೆಯೇ ಇಲ್ಲ. ಮದುವೆ ಅಂತ ಹೋಗಬೇಕಾಗಿರ್ತಕ್ಕಂಥದ್ದು ಮಾಂಗಲ್ಯ ಧಾರಣೆ ಸಮಯಕ್ಕೆ, ಕನ್ಯಾದಾನಕ್ಕೆ. ಆ ಜೀರಿಗೆ ಬೆಲ್ಲ ಇಡುವಂತಹ ಕಾಲ ಇದೆಯಲ್ಲ, ಪ್ರಪ್ರಥಮವಾಗಿ ವಧೂವರರನ್ನು ನೋಡುವಂತಹ ಆ ಮೊದಲನೇ ಒಂದು ಕ್ಷಣ, ವಧೂವರರನ್ನು ಒಬ್ಬರನ್ನೊಬ್ಬರು ನೋಡ್ಕೊಳ್ತಕ್ಕಂತಹ ಆ ಮೊದಲನೇ ಕ್ಷಣ, ಜೀರಿಗೆ ಬೆಲ್ಲವನ್ನು ಇಡತಕ್ಕಂತಹ ಕ್ಷಣ, ಆ ಸುಂದರವಾದಂತಹ ಸಮಯಕ್ಕೆ, ಆ ಸಮಯಕ್ಕೆ ಹೋಗಬೇಕು. ಅದು ಮದುವೆಗೆ ಹೋಗೋ ಲಕ್ಷಣ. ಆದರೆ ನಾವೇನು ಮಾಡ್ತೀವಿ? ನಾಳೆ ಬೆಳಗ್ಗೆ ಇರ್ತಕ್ಕಂತಹ ಮದುವೆಗೆ ಒಂದು ದಿವಸ ಮುಂಚಿತವಾಗಿ ರಿಸೆಪ್ಷನ್. ಇವತ್ತಿನ ದಿವಸ ರಿಸೆಪ್ಷನ್ ಅಂತಕ್ಕಂಥದ್ದನ್ನು ಮದುವೆಗಿನ್ನ ಬಹಳ ಅದ್ಧೂರಿಯತ್ವವಾಗಿ ಮಾಡ್ತಿದ್ದೀವಿ. ಎಷ್ಟೋ ಜನ ಪೋಷಕರು, ತಂದೆ ತಾಯಂದರು ನಾವು ಮಾಡ್ತಿರ್ತಕ್ಕಂಥ ಮಹಾಪರಾಧ ಎಷ್ಟು ಮಟ್ಟಿಗೆ ಮಾಡ್ತಿದ್ದೀವಿ ಅಂದರೆ, ಬಹುಶಃ ಅದನ್ನು ನೀವೇ ಅರ್ಥ ಮಾಡ್ಕೋಬೇಕು. ಬಹುಶಃ ಈ ಒಂದು ಸಮಸ್ಯೆಗೆ ಬರ್ತಕ್ಕಂಥ ದೋಷ ಏನು ಅಂತ ನಾನು ಹೇಳಿದ್ರೆ ತಂದೆ ತಾಯಿ ಮನಸ್ಸು ನೊಂದ್ಕೊಳ್ತೀವಿ. ನಿಮ್ಮ ಮಕ್ಕಳ ಒಂದು ವಿಶೇಷವಾಗಿರ್ತಕ್ಕಂತಹ ಮದುವೆ ಮುಹೂರ್ತವನ್ನು ನೀವು ಮಾಡ್ತಕ್ಕಂತಹ ಆ ಒಂದು ವಿಶೇಷವಾದಂಥ ಒಂದು ದಿವಸದ ಮುಂಚಿತವಾಗಿ ರಿಸೆಪ್ಷನ್ ಅಂತ ಮಾಡ್ತಿದ್ದೀರಿ. ವಧುವರನ್ನ ಇಬ್ಬರನ್ನೂ ಸಹಿತ, ಹುಡುಗ ಹುಡುಗಿನ ಒಂದು ವೇದಿಕೆಯಲ್ಲಿ ನಿಲ್ಲಿಸ್ತಾ ಇದ್ದೀರಿ. ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಸಾವಿರಾರು ಜನನ ಆಗಮಿಸ್ತಾ ಇದ್ದಾರೆ, ಬಂಧು ಮಿತ್ರರು ಬರ್ತಾ ಇದ್ದಾರೆ. ಆದರೆ ಆ ಬಂಧು ಮಿತ್ರರು ಬಂದು ಯಾರೊಬ್ಬರು ಸಹಿತ ಹರಸಿ ಆಶೀರ್ವಾದ ಮಾಡೋದಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಬರೀ ಹುಡುಗ ಹುಡುಗಿ ಮಾತ್ರ ಅವ್ರನ್ನ ಆಶೀರ್ವಾದ ಮಾಡಲಿಕ್ಕೆ ಖಂಡಿತ ಯಾರಿಗೂ ಶಕ್ತಿ ಇಲ್ಲ. ನೀವು ಮಾಡಬಾರ್ದು, ಮಾಡಿದ್ರೂ ಸಹಿತ ಮಹಾಪರಾಧ ಆಗುತ್ತೆ. ಒಂದು ಗಂಡು ಹೆಣ್ಣನ್ನು ಏನಂತ ಹರಿಸ್ತೀರಿ ನೀವು? ಅದೇ ಮಾಂಗಲ್ಯ ಧಾರಣೆ ಆದ ನಂತರ ಅವಾಗ ಹರಿಸಿದ್ರೆ ನೀನು ದೀರ್ಘ ಸುಮಂಗಲ್ಯವಾಗಿರಮ್ಮ, ನೀನು ಚೆನ್ನಾಗಿರ್ತಾಯಿ, 100 ವರ್ಷ ಕಾಲ ನೀವು ಗಂಡ ಹೆಂಡತಿ ನೆಮ್ಮದಿಯಾಗಿರಿ ಅನ್ಬೋದು. ಅವ್ರು ಹಿಂದಿನ ದಿವಸ ಗಂಡ ಹೆಂಡ್ತಿನೇ ಅಲ್ಲ. ಹಾಗಿದ್ದ ಮೇಲೆ ಏನಂತ ಹರಿಸ್ತೀರಿ ನೀವು? ಆದರೆ ಶಾಸ್ತ್ರಬದ್ಧವಾದಂಥ ಅನುಷ್ಠಾನ ಈ ಮಾಂಗಲ್ಯ ಪೂಜೆ ನಾವೇನು ಮಾಡಿದ್ದೀವಿ, ಇದೇ ಪ್ರಕಾರ ಮದುವೆ ಮಂಟಪದಲ್ಲೂ ಸಹಿತ ಮಾಂಗಲ್ಯಕ್ಕೆ ಪೂಜೆ ಆಗುತ್ತೆ. ಜೀರಿಗೆ ಬೆಲ್ಲ ಇಡೋದಕ್ಕೆ ಮುನ್ನ ಒಂದು ತೆರೆ ವಸ್ತ್ರವನ್ನು ಹಾಕಿರ್ತಾರೆ. ಆ ತೆರೆ ವಸ್ತ್ರ ಹಾಕಿದಾದ ನಂತರ ಅಲ್ಲಿ ನೋಡಬೇಕು ವಧುವರರು. ಇವತ್ತಿನ ದಿವಸ ಮದುವೆ ಮಂಟಪಕ್ಕೆ ಬರೋಷ್ಟರೊಳಗಾಗಿ ವಧುವರರು ಅದರ ಮುಂದಿನ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಆ ಮಟ್ಟಕ್ಕೆ ತಯಾರಾಗಿರ್ತಾರೆ. ಇರಲಿ, ಆಧುನಿಕ ಯುಗ, ಕಲಿಯುಗ, ಆದಷ್ಟು ಬದಲಾವಣೆ ಇದೆ. ಏನೇ ಬದಲಾವಣೆ ಇದ್ದರೂ ಶಾಸ್ತ್ರ ನಿಯಮಾನುಸಾರವನ್ನು ಸಾಧ್ಯವಾದಷ್ಟು ದಾಟಬಾರದು. ಅದರಲ್ಲೂ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ, ಭಾರತೀಯ ಸಂಸ್ಕೃತಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ ವೈಭವ, ಇಷ್ಟೊಂದು ಧರ್ಮದ ಒಂದು ವಿಶೇಷತೆ ಬೇರೆ ಯಾವ ಧರ್ಮದಲ್ಲೂ ಇಲ್ಲ. ಅದರಿಂದ ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಧರ್ಮದ ಸಂಪೂರ್ಣವಾದಂಥ ಅನುಗ್ರಹವನ್ನು ನಾವು ಪಡಿಬೇಕಾದ್ರೆ ಸಾಧ್ಯವಾದಷ್ಟು ಧರ್ಮಚಾರದಲ್ಲಿರಬೇಕು, ಧರ್ಮದ ಸಂರಕ್ಷಣೆಯನ್ನು ಮಾಡಬೇಕು, ಧರ್ಮದ ಸೂಕ್ಷ್ಮತೆಗಳನ್ನು ಅರ್ಥೈಸ್ಕೊಂಡು ಜೀವನವನ್ನು ಪಾವನಗೊಳಿಸ್ಕೊಳ್ಬೇಕು. ಈಗ ತಾವು ನೋಡಿರ್ತಕ್ಕಂಥದ್ದು ಮಾಂಗಲ್ಯ ಧಾರಣ ಆದಂತಹ, ಅಂದರೆ ಮಾಂಗಲ್ಯ ಧಾರಣೆಗೆ ಭಗವಂತ ಸಿದ್ಧತೆಯಾಗಿದ್ದಾನೆ. ಮಾಂಗಲ್ಯ ಕಟ್ಟಲಿಕ್ಕೆ ಅಮ್ಮನವರಿಗೆ ಭಗವಂತ ರೆಡಿಯಾಗಿದ್ದಾನೆ. ಆದರೆ ಅದಕ್ಕೂ ಮುನ್ನ ವಿಶೇಷವಾದಂತಹ ರೀತಿ ದೇವಾನುದೇವತೆಗಳು ಸಹಿತ, ನೀವು ಅಂದುಕೊಂಡಿದ್ದೀರಿ ಇಲ್ಲಿ ಸ್ವಾಮಿಗೆ ಕಲ್ಯಾಣೋತ್ಸವ ಆಗ್ತಾ ಇದೆ, ಬರೀ ಗುರುಗಳು ಬಂದಿದ್ದಾರೆ, ನೀವು ಎಷ್ಟೇ ಜನ ಇದ್ದೀವಿ ಅಂತ. ಖಂಡಿತ ತಪ್ಪದು. ಈ ಸುಂದರವಾದಂತಹ ಕ್ಷಣಕ್ಕೆ ನಾರದ ಮಹರ್ಷಿಗಳಿಂದ ಹಿಡಿದು ದೇವಲೋಕದಲ್ಲಿ ಯಾರ್ಯಾರು ದೇವಾನುದೇವತೆಗಳಿದ್ದಾರೆ ಅವರಷ್ಟೂ ಜನ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಷ್ಟೂ ಜನ ಇಲ್ಲಿಗೆ ಆಗಮಿಸಿರೋದ್ರಿಂದಲೇ ಈ ಸಭಾ ಮಂಟಪಕ್ಕೆ ಇಷ್ಟು ಶಕ್ತಿ ಇರ್ತಕ್ಕಂಥದ್ದು. ಈ ಸಭೆಯಲ್ಲಿ ಶ್ರೀನಿವಾಸ ಇಷ್ಟು ವೈಭವೀಪೂರಿತವಾಗಿ ಕೂತಿರ್ತಕ್ಕಂಥದ್ದು. ಸ್ವಾಮಿ ಇಷ್ಟು ಅಲಂಕಾರ ಬರಬೇಕಾದ್ರೆ, ಇಷ್ಟು ವೈಭವೀಪೂರಿತವಾಗಿರಬೇಕಾದ್ರೆ ಬರೀ ನೀವು ಕೂತ್ರೆ ಮಾತ್ರ ಸಾಲದು. ದೇವಾದ ದೇವತೆಗಳು, ಇಂದ್ರಾದಿ ಅಷ್ಟದೇವತೆಗಳು ಸಹಿತ, ಜೊತೆಗೆ ಹರಿಹರ ಬ್ರಹ್ಮಾದಿಗಳು ಸಹಿತ, ಪ್ರತಿಯೊಬ್ಬರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಅಂತಹ ಒಂದು ಕ್ಷೇತ್ರವಾಗಿರ್ತಕ್ಕಂತಹ ಛಾಯಾನಗರ ಕ್ಷೇತ್ರ, ಶನೇಶ್ವರರ ಮಂದಿರ ವಿಶೇಷವಾದಂತಹ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಕ್ಷೇತ್ರದಲ್ಲಿ ಶ್ರೀನಿವಾಸನ ವೈಭವೀಪೂರಿತವಾದಂತಹ ಕಲ್ಯಾಣೋತ್ಸವ ನಡೀಬೇಕು ಅಂತಕ್ಕಂಥ ಒಂದು ಒಳ್ಳೆ ಮನಸ್ಸನ್ನು ನಮ್ಮ ಹನುಮಂತಪ್ಪ ಅವರು ಇಂತಹ ಒಂದು ಒಳ್ಳೆ ಕಾರ್ಯವನ್ನು ಮಾಡೋಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಇವತ್ತಿನ ದಿವಸ. ಇದು ವರ್ಷವೂ ಸಹಿತ ವರ್ಷದ ಪ್ರತಿ ವರ್ಷದ ಕಾಲದಲ್ಲೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನೇಶ್ವರನ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ನಿರಂತರವಾಗಿ ನಡೆಯಲಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧ ಅರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈಗ ನೀವೆಲ್ಲರೂ ದರ್ಶನ ಮಾಡಲಿ ಅಂತ ಹೇಳಿ ನಾನು ವೇದಿಕೆಯ ಕಡೇ ಭಾಗ ಆ ಪ್ರಾರಂಭದಿಂದ ಈ ಮಾಂಗಲ್ಯವನ್ನು ನಾನು, ಹನುಮಂತಪ್ಪ ಅವರು ಮತ್ತು ನಮ್ಮ ರಾಮಚಂದ್ರ ಅವರು 3 ಜನ ಬರ್ತೀವಿ. ಯಾರು ಎದ್ದೇಳಬಾರ್ದು, ಯಾರು ಕೈ ಮುಂದೆ ತೋರಿಸಬಾರ್ದು, ನಾವು ಬರುವಾಗ ಯಾರೂ ನಮ್ಮನ್ನು ಮುಟ್ಟಬಾರ್ದು. ನೀವು ಹಾಗಿದ್ದು ನೀವು ಕ್ರೌಟಾಗಿ ಕೂತ್ಕೊಳ್ತೀನಿ, ಯಾರೂ ನಾವು ತೊಂದರೆ ಕೊಡೋದಿಲ್ಲ ಅಂತ ಕೈ ಎತ್ತಿ, ಆಗ ನಾವು ಅಲ್ಲಿ ಬರ್ತೀವಿ. ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ,
ನಮ್ಮದು ವಾನರ ಸೈನ್ಯ ಇದೆ, ನಾವು ಹನುಮನಿಗೆ ಬಹಳ ವಿಶೇಷವಾಗಿ ನಡ್ಕೊಳ್ತೀವಿ, ಹನುಮನ ಚೇಷ್ಟೆ ಒಂದು ಬಿಟ್ಟರೆ ನಮಗೆ ಇನ್ನೊಂದು ಗೊತ್ತಿಲ್ಲ ಅನ್ನೋ ಮಾತು ನೀವು ಹೇಳಿದ್ರೆ ರಾಮದೇವರ ಥರ ನಾವಿಲ್ಲೇ ಕೂತ್ಕೊಳ್ತೀವಿ. ಏನು ಅಂತ ನೀವು ಹೇಳಬೇಕು ಜೋರಾಗಿ. ರಾಮನ ಭಕ್ತ ಹನುಮ ಒಂದೆಡೆ ಕೂತು ರಾಮನಾಮವನ್ನು ಜಪ ಮಾಡ್ದ, ಅಂತಹ ಕಾಯಕವನ್ನು ಮಾಡ್ತಿರೋ ಅಥವಾ ಸಮುದ್ರೋಲ್ಲಂಘನ, ಸಮುದ್ರವನ್ನು ಹಾರಬೇಕಾದ್ರೆ ಏನೆಲ್ಲ ಚೇಷ್ಟೆ ಮಾಡ್ದ ಅದನ್ನು ಮಾಡ್ತಿರೋ? ರಾಮನಾಮವನ್ನು ಒಂದೆಡೆ ಕೂತು ಜಪ ಮಾಡ್ತೀರಿ. ಹೇಳಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶಕುಂತಲಾ ಹರ್ಬಲ್ ಹೇರ್ ಆನ್ ಇದು ವಿಶೇಷವಾಗಿ ಮಹಿಳೆಯರಿಗೆ ಅಂತಾನೆ ತಯಾರಾಗಿರುವಂತಹ ಆಯುರ್ವೇದಿಕ್ ಹೇರ್ ಆಯಿಲ್. ಯಾವುದೇ ರಾಸಾಯನಿಕ ಅಂಶಗಳನ್ನಾಗಲಿ ಮತ್ತು ಬಣ್ಣಗಳನ್ನಾಗಲಿ ಇದರಲ್ಲಿ ಬಳಸಲಾಗಿಲ್ಲ. ನೈಸರ್ಗಿಕ ಉತ್ಪನ್ನಗಳನ್ನು ಬಳಸಿ ತಯಾರು ಮಾಡಲಾಗಿರುವಂತಹ ವಿಶೇಷ ಆಯುರ್ವೇದಿಕ್ ಹೇರ್ ಆಯಿಲ್ ಇದು. ಮಾನಸಿಕ ಒತ್ತಡ ಆಗಿರ್ಬೋದು, ತಲೆನೋವು, ಕಣ್ಣ ಸಮಸ್ಯೆ ಆಗಿರ್ಬೋದು, ನಿದ್ರಾಹೀನತೆ, ತಲೆಹೊಟ್ಟು ನಿವಾರಣೆ ಆಗಿರಬಹುದು ಮತ್ತು ಕೂದಲು ಉದುರುವಿಕೆ, ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂದರೆ ಅದು ಶಕುಂತಲಾ ಹರ್ಬಲ್ ಹೇರ್ ಆನ್. ನೀವು ಕೂಡ ಒಮ್ಮೆ ಬಳಸಿ ನೋಡಿ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗಷ್ಟೇ ಶಿವಮೊಗ್ಗ ಜಿಲ್ಲೆ ಹಾರನಹಳ್ಳಿ ತಾಲೂಕು ಛಾಯಾನಗರದಲ್ಲಿ ನಡೆದಂತಹ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವದ ವಿಶೇಷ ಅದ್ಧೂರಿ ದೃಶ್ಯಗಳನ್ನು. ಬನ್ನಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. వెంకటాచలనిలయం వైకుంఠపురవాసం పంకజనేత్రం పరమపవిత్రం పంకజనేత్రం పరమపవిత్రం శంఖచక్రధర చిన్మయ రూపో శంఖచక్రధర చిన్మయ రూపో వెంకటాచలనిలయం వైకుంఠపురవాసం వెంకటాచలనిలయం వైకుంఠపురవాసం. ಕಲ್ಯಾಣೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದ ಮಂತ್ರಗಳು, ನಾದಸ್ವರ, ಹಾಗೆ ಭಗವಂತ ಕೊಟ್ಟಂಥ ಈ ಸುಂದರವಾದಂತಹ ಜನ್ಮ, ಈ ಜನ್ಮದಿಂದ ಭಗವಂತ ಕೊಟ್ಟಂಥ ಈ ಸ್ವರತರಂಗದಿಂದ ಗೋವಿಂದ ಗೋವಿಂದ ಎಂಬತಕ್ಕಂತಹ ಗೋವಿಂದನ ನಾಮಸ್ಮರಣೆಯನ್ನು ನಿರಂತರವಾಗಿ ನಾವು ಪಠನೆ ಮಾಡಿದ್ರೆ ನಮ್ಮ ಇಹಪರಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಕರ್ಮಫಲ ದೂರವಾಗುತ್ತೆ. ಒಂದು ಸರ್ತಿ ಗೋವಿಂದ ನಾಮಸ್ಮರಣೆ, ಒಂದು ಸರ್ತಿ ಗೋವಿಂದ ಗೋವಿಂದ ಅಂದರೆ ಸಾಕು, ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣ ಆತ ನಮ್ಮನ್ನು ಕೈ ಹಿಡಿತಾನೆ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂದರೆ ಕಲಿಯುಗದ ಪ್ರತ್ಯಕ್ಷ ದೈವವಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ. ಅದಕ್ಕೋಸ್ಕರನೇ ಇವತ್ತಿನ ದಿವಸ ತಿರುಪತಿ ತಿರುಮಲದಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ನಿತ್ಯವೂ ನಿತ್ಯ ಕಲ್ಯಾಣೋತ್ಸವ ನಡೀತಾ ಇದೆ. ವಿಶೇಷವಾಗಿರ್ತಕ್ಕಂತಹ ಬ್ರಹ್ಮೋತ್ಸವ, ರಥೋತ್ಸವ, ಪ್ರಾಕಾರೋತ್ಸವ, ಹೀಗೆ ವಿಶೇಷವಾಗಿರ್ತಕ್ಕಂತಹ ಉತ್ಸವಗಳು ನಡೀತಾ ಇದೆ. ಹಾಗೆ ಇವತ್ತು ನಡೀತಾ ಇರತಕ್ಕಂತಹ ಛಾಯಾನಗರದ ಶನೇಶ್ವರ ಮಂದಿರದಲ್ಲಿ ವಿಶೇಷವಾದಂತಹ ರಥೋತ್ಸವ ಕಾಲ. ಈ ರಥೋತ್ಸವ ಕಾಲದಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ವೈಕುಂಠದಿಂದ ವೈಕುಂಠಪತಿಯಾದಂತಹ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ಇಲ್ಲಿಗೆ ಆಗಮಿಸಿದ್ದಾನೆ. ಆ ದರ್ಶನ ಮಾಡುವಂತಹ ಭಾಗ್ಯ ನಮ್ಮ ನಿಮ್ಮದಾದ್ರಿಂದ ಎಲ್ಲರೂ ಮತ್ತೊಮ್ಮೆ ಹೇಳೋಣ, ಗೋವಿಂದ 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 ಗೋವಿಂದ. ಈಗ ಸ್ವಾಮಿಗೆ ನಾನು ಇಡ್ತಾ ಇರ್ತಕ್ಕಂಥ, ಅಮ್ಮನವರಿಗೆ ಪದ್ಮಾವತಿ ತಾಯಿ ಮಹಾಲಕ್ಷ್ಮಿಗೆ ನಾನು ಇಡ್ತಾ ಇರ್ತಕ್ಕಂತಹ ಅರಿಶಿನ ಕುಂಕುಮ ಇದು ನನ್ನ ಕೈಯಲ್ಲ, ಶ್ರೀನಿವಾಸನ ಸಾನ್ನಿಧ್ಯ. ಸ್ವಾಮಿಯ ಹೆಸರು ಹೇಳಿ ಸ್ವಾಮಿಯ ಹಸ್ತದಿಂದ ಬಂದಂತಹ ಅರಿಶಿನ ಕುಂಕುಮವನ್ನು ಅಮ್ಮನವ್ರಿಗೆ ಹಚ್ತಾ ಇದ್ದೀವಿ. ಮಾಂಗಲ್ಯ ಧಾರಣ ಕಾಲದಲ್ಲಿ ಎರಡೂ ಗಲ್ಲಗಳಿಗೂ ಅರಿಶಿನವನ್ನು ಹಚ್ಚಬೇಕು, ಅದಾದ ನಂತರ ಕುಂಕುಮವನ್ನಿಡಬೇಕು. ಹಾಗೆ ಹೆಣ್ಣು ಮಕ್ಕಳು ನಿಮ್ಮ ಅಪೇಕ್ಷೆ ಏನಿರಬೇಕು, ಜೀವನದ ಪರ್ಯಂತ ವಿಶೇಷವಾಗಿರ್ತಕ್ಕಂಥ ಇಷ್ಟು ಅರಿಶಿನ ಕುಂಕುಮ ಹೂವು ಮಂಗಳ ದ್ರವ್ಯಗಳು ಆ ಜನ್ಮ ಪರ್ವ ಅಂತಂದರೆ ನಿಮ್ಮ ಜನ್ಮ ಜನ್ಮಾಂತರವಾಗೂ ಸಹಿತ ನಿಮಗೆ ತಾಯಿ ಸೌಮಂಗಲ್ಯತನವನ್ನು ಗಟ್ಟಿಯಾಗಿ ಕೊಡಬೇಕು ಅಂದರೆ
ತಾಯಿ ಪದ್ಮಾವತಿ, ತಾಯಿ ಮಹಾಲಕ್ಷ್ಮಿಯ ನಡೀತಾ ಇರತಕ್ಕಂತಹ ಕಲ್ಯಾಣೋತ್ಸವವನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥಿಸಬೇಕು. ಅದಕ್ಕೋಸ್ಕರನೇ ಇಂತಹ ಒಂದು ಕಲ್ಯಾಣೋತ್ಸವ ಕಾಲದಲ್ಲಿ ಜೊತೆಗೆ ಇನ್ನೊಂದು ವಿಶೇಷ ಇದೆ. ಇವತ್ತಿನ ದಿವಸ ಇಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಶಾಸ್ತ್ರಬದ್ಧವಾದಂತಹ ಕಲ್ಯಾಣೋತ್ಸವದಲ್ಲಿ ಈಗ ನಡೀತಕ್ಕಂತಹ ದಾರಾ ಮಹೋತ್ಸವ ಜೊತೆಗೆ ಅಕ್ಷತಾರೋಹಣ, ಅಕ್ಷತೆ ಹಾಕತಕ್ಕಂತಹ ಆ ಶುಭ ಸನ್ನಿವೇಶ, ಅಕ್ಷತೆ ಪ್ರಸಾದವನ್ನು ಯಾರೊಬ್ಬರ ಕುಟುಂಬದಲ್ಲಿ ಮದುವೆ ಆಗದಿರೇ ಇರತಕ್ಕಂತಹ ವಧುವರರಿದ್ದಾರೆ, ಮದುವೆ ಆಗದಿರೇ ಇರತಕ್ಕಂತಹ ಹೆಣ್ಣಾಗಲಿ ಗಂಡಾಗಲಿ ನಿಮ್ಮ ಮನೆಗಳಲ್ಲಿದ್ದರೆ ನೀವು ತಪ್ಪದಿರ ಈ ಅಕ್ಷತೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ತಂದೆ ತಾಯಿ ದೊಡ್ಡವರ ಕೈನಲ್ಲಿ ಆ ಅಕ್ಷತೆಯನ್ನು ನೀವು ತಲೆ ಮೇಲೆ ಹಾಕ್ಸ್ಕೊಂಡಿದ್ದೆ ಆದರೆ ಬರುವ ವರ್ಷ ಕಲ್ಯಾಣೋತ್ಸವ ಕಾಲ ಛಾಯಾನಗರದಲ್ಲಿ ನಡೀತಕ್ಕಂಥ ಶ್ರೀನಿವಾಸನ ಕಲ್ಯಾಣೋತ್ಸವದೊಳಗಾಗಿ ನಿಮ್ಮ ಮದುವೆಯ ದಿನ ಗುರುತಾಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮರಿದೀರ ಅಕ್ಷತೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ. ಹಾಗೆ ವಾಸ್ತುಗ್ರಹದಲ್ಲಿರ್ತಕ್ಕಂತಹ ದೋಷಗಳನ್ನು ಸಹಿತ ದೂರ ಮಾಡುವ ಶಕ್ತಿ ಈ ಕಲ್ಯಾಣೋತ್ಸವಕ್ಕಿದೆ. ಅದಕ್ಕೋಸ್ಕರ ಅಕ್ಷತೆ ಪ್ರಸಾದ ಬಹಳ ವಿಶೇಷ, ಅದನ್ನು ತೆಗೆದುಕೊಂಡು ಹೋಗಿ. ಒಳ್ಳೆಯದಾಗಲಿ. ಎಲ್ಲರೂ ಗೋವಿಂದನ ನಾಮಸ್ಮರಣೆ ಆಯಿತು. ಮಾಡಿರ್ತಕ್ಕಂತಹ ಪಂಚಭಕ್ಷ ಪ್ರಮಾನ್ನವೂ ಸಹಿತ ಸ್ವಾಮಿಗೆ ನೈವೇದ್ಯವಾಯಿತು. ಇನ್ನು ನೈವೇದ್ಯ ಪ್ರಸಾದವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಕಲ್ಯಾಣೋತ್ಸವದ ಶುಭ ಸಂದರ್ಭದ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ನುಡಿಮುತ್ತಗಳನ್ನು ನಾನು ನಿಮಗೆ ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ತಾವೆಲ್ಲರೂ ಸಮಾಧಾನವಾಗಿ ಕೂತ್ಕೊಳ್ಳಿ. ಇವತ್ತು ಆರನಹಳ್ಳಿಯಲ್ಲಿರ್ತಕ್ಕಂತಹ ಛಾಯಾನಗರದ ಶನೇಶ್ವರನ ಆಸ್ಥಾನದಲ್ಲಿ ಇವತ್ತು ರಾತ್ರಿಯೆಲ್ಲ ನಾನು ನಿಮ್ಮ ಜೊತೆಲಿರ್ತೇನೆ. ಹಾಗಿದ್ದ ಮೇಲೆ ಈ ಯಾತ್ರನೂ ಬೇಡ, ಮನೆಗೆ ಹೋಗಬೇಕಪ್ಪ ಅನ್ನೋ ಆಲೋಚನೆಯೂ ಇವಾಗ ಸದ್ಯಕ್ಕೆ ಬೇಡ. ಪ್ರಸಾದ ಶ್ರೀನಿವಾಸನ ಪ್ರಸಾದವನ್ನು ತೆಗೆದುಕೊಂಡು
ಎಲ್ಲರೂ ಸಹಿತ ಇಂತಹ ಒಂದು ಕ್ಷಣ ಪುನಃ ನಾಳೆ ಬಾ ಅಂದರೆ ನಿಮಗೆ ಬರುವಂಥದ್ದಲ್ಲ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ತಿಥಿ, ವಾರ, ಯೋಗ, ಕರ್ಣ, ನಕ್ಷತ್ರದಲ್ಲೂ ಸಹಿತ ವಿಶೇಷವಾದ ಫಲವಿರೋದ್ರಿಂದ ಇವತ್ತು ನಡೀತಾ ಇರತಕ್ಕಂತಹ ವೈಭವೀಪೂರಿತವಾದಂತಹ ಕಲ್ಯಾಣೋತ್ಸವ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡಿಬೇಕಾಗಿದೆ ನಾವು. ಆಗಲೇ ನಾನು ಹೇಳಿದೆ, ರಿಸೆಪ್ಷನ್ಗೆ ಹೋಗ್ತೀರಿ, ಮನೆಗೆ ಮದುವೆಗೆ ಬಂದುಬಿಡ್ತೀರಿ, ಹೊಟ್ಟೆ ತುಂಬ ಊಟ ಮಾಡೋದು, ಮನೆಗೆ ಬಂದು ಮಲ್ಕೊಳ್ಳೋದು. ಆದರೆ ವಧುವರನ್ನು ಆಶೀರ್ವಾದ ಮಾಡಿದ್ರೆ ಅದರಿಂದ ಸಿಗ್ತಕ್ಕಂಥ ಫಲ ಆದರೂ ಏನು, ಆ ಫಲವನ್ನು ನೀವು ತಿಳ್ಕೊಳ್ಬೇಕು. ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು 5 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ತಾವೆಲ್ಲರೂ ಬಹಳಷ್ಟು ಆತುರದಿಂದ ಕಾತುರದಿಂದ ಕಾಯುವಂತಹ, ನಿಮ್ಮ ಕಣ್ಣುಗಳಲ್ಲಿ ನೋಡಿದಂತಹ ಶ್ರೀ ಕಲ್ಯಾಣೋತ್ಸವ, ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ಭಾಳಷ್ಟು ಶ್ರದ್ಧಾಭಕ್ತಿಯಾಗಿ ಇಲ್ಲಿವರೆಗೂ ತಾವೆಲ್ಲರೂ ಸಹಿತ ತದೇಕ ಚಿತ್ತದಿಂದ ಕೂತಿದ್ದೀರಿ, ದರ್ಶನ ಮಾಡಿದ್ದೀರಿ. ಹಾಗೆ ಅಕ್ಷತೆ ಪ್ರಸಾದವನ್ನು ತಪ್ಪದೀರ ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ಹೊರಡಬೇಕು. ಇದು ಬರೀ ಮದುವೆ ಮುಂಜಿ ನಾಮಕರಣಕ್ಕೋಸ್ಕರ ಮಾತ್ರವೇ ಅಲ್ಲ, ವಾಸ್ತುವಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡೋದಕ್ಕೂ, ಅಥವಾ ನಾವು ಬೆಳೆದಂತಹ ಬೆಳೆ ಜಮೀನಲ್ಲಿ ಸರಿಯಾದ ರೀತಿ ನಮಗೆ ವ್ಯವಸ್ಥಿತವಾಗಿ ಬೆಳೆ ಬರ್ತಿಲ್ಲ, ಅಥವಾ ಬಂದಂತಹ ಬೆಳೆ ನಮ್ಮ ಕೈಗೆ ಎಟುಕ್ತಾ ಇಲ್ಲ, ಅದಕ್ಕೆ ಸೂಕ್ತವಾಗಿ ಮೌಲ್ಯ ಸಿಗ್ತಿಲ್ಲ, ಈ ಪ್ರಕಾರವಾದಂತಹ ಮನಸ್ಥಿತಿ ಇದ್ದರೂ ಸಹಿತ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಈ ಅಕ್ಷತೆ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮ ಭೂಮಿಯಲ್ಲಿ ನೀವು ಏನು ಬೆಳೆ ಬೆಳೀತಿದ್ದೀರಿ ಆ ಬೆಳೆ ಬೆಳೀತಕ್ಕಂತಹ ಸ್ಥಳದಲ್ಲಿ ಒಂದಿಷ್ಟು ಧಾನ್ಯವನ್ನು ಹಾಕಿ, ಅದೇ ಪ್ರಕಾರವಾಗಿ ವಾಸ್ತುಗೃಹದಲ್ಲಿ ಹಾಕಿ. ಹಾಗೆ ನಿಮ್ಮ ಮನೆಯಲ್ಲಿ ವಧುವರರಿದ್ದರೆ, ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಮದುವೆ ವಿಳಂಬವಾಗ್ತಿದೆ ಅಂತಕ್ಕಂಥವ್ರಿದ್ದರೆ ಆ ಮಕ್ಕಳಿಗೂ ಸಹಿತ ಮೊದಲು ತಲೆಗೆ ಸ್ನಾನ ಮಾಡಬೇಕು. ತಲೆಗೆ ಸ್ನಾನ ಮಾಡಬೇಕಾದ್ರೆ ಒಂದು ಉದ್ದರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು. ಅದಾದ ನಂತರ ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿ ಈ ಅಕ್ಷತೆ ಪ್ರಸಾದವನ್ನು ನಿಮ್ಮ ತಂದೆ ತಾಯಿ ಕೈಯಲ್ಲಿ ಅಕ್ಷತೆ ಹಾಕಿಸ್ಕೊಳ್ಬೇಕು. ಈ ಪ್ರಕಾರ ಮಾಡೋದ್ರಿಂದ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇಲ್ಲಿಂದ ಈಗ ಹೊರಡಬೇಕಾದರೂ ಇಲ್ಲಿ ಆಚೆ ಕಡೆಗೆ ಅರಿಶಿನ ಕುಂಕುಮ, ಹನುಮಂತಪ್ಪ ಅವರ ದಂಪತಿಗಳು ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಪ್ರಸಾದ ಇಲ್ಲಿ ತಂದು ಕೂತ್ಕೊಳ್ತಾರೆ. ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಅರಿಶಿನ ಕುಂಕುಮ ಅಕ್ಷತೆ ಪ್ರಸಾದವನ್ನು ತೆಗೆದುಕೊಂಡು ಹೊರಡಬೇಕು. ಹೇಳಿ ಗೋವಿಂದ ಗೋವಿಂದ. ಶಿಖರದಿ ಸ್ಥಿರವಾಗಿ ನೆಲೆಸಿರುವ ಶ್ರೀಮಂತನಾದ ನಮ್ಮ ಸಿರಿದೇವಿಯರ ಸಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗಮಾತೆಯ ಪ್ರಿಯನಾಥಗೆ. ನಾರಸಿಂಹ ವಾಮನ ಭಾರ್ಗವ ಶ್ರೀರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗಮಾತೆಯ ಪ್ರಿಯನಾದಗೆ. ಕಲ್ಯಾಣಗೆ ಕಲುಷಗಳನ್ನು ಪರಿಹರಿಸುವ ಕರುಣಾ ಸಮುದ್ರಗೆ
ಧರ್ಮ ಕಾರ್ಯ, ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ಹೇಳ್ತಾರೆ. ನಾವು ಬಂದಿರತಕ್ಕಂಥದ್ದು ಕರ್ಮ ಫಲವನ್ನು ಕಳ್ಕೊಳ್ಳಿಕ್ಕೋಸ್ಕರ. ಯಾರೊಬ್ಬರು ದಯವಿಟ್ಟು ಮೂಟೆ ಕಟ್ಕೊಳ್ಳೋದು ಬೇಡ. ಈ ಹೆಣ್ಣು ಮಗಳ ಕುತ್ತಿಗೆಯಲ್ಲಿರ್ತಕ್ಕಂತಹ ಮಾಂಗಲ್ಯವನ್ನು ಕಿತ್ಕೊಂಡಿದ್ದಾರಂತೆ. ಬಂಗಾರ ದೊಡ್ಡದಲ್ಲ, ಅದು ಜೀವನಕ್ಕೆ ಬಹಳ ಭಾರ. ಬಂಗಾರ ಕದಿಯೋದಾಗಲಿ, ಬಂಗಾರ ಸಿಕ್ತು ಅಂತ ಎತ್ಕೊಂಡು ಹೋಗೋದಾಗಲಿ ದಯವಿಟ್ಟು ಮಾಡಬೇಡಿ. ಈ ಹೆಣ್ಣು ಮಗಳು ಬಹಳ ಕಷ್ಟಪಟ್ಟು ಅವರ ಪರಿವಾರ ಏನು ಸಮಸ್ಯೆಯಲ್ಲಿದೆಯೋ ಬಂದಿರತಕ್ಕಂತಹದ್ದು ಇಂತಹ ದೇವತಾ ಆರಾಧನೆಗೆ ಬಂದಿದ್ದಾರೆ. ದಯವಿಟ್ಟು ಯಾರಿಗಾದರೂ ಸಿಕ್ಕಿದರೆ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ, ಈ ಮಗುವಿನ ಮಾಂಗಲ್ಯ ಧಾರಣೆ, ಮಾಂಗಲ್ಯ ತಂದು ಕೊಟ್ಬಿಡಿ. ಇದೇ ದೇವರ ಆಸ್ಥಾನದಲ್ಲಿ ಮಾಂಗಲ್ಯ ಧರಿಸ್ಕೊಳ್ಳಿ. ಮಾಂಗಲ್ಯ ಅದು ಅಲಂಕಾರಕ್ಕೆ ಮಾತ್ರ. ಆಲ್ರೆಡಿ ಐಮನ ಹತ್ರ ಮಾಂಗಲ್ಯ ಇದೆ. ಆದರೆ ಆ ಚಿನ್ನದ ಸರವನ್ನು ಅವ್ರ ಪರಿವಾರದಲ್ಲಿ ಏನು ಕಷ್ಟಪಟ್ಟು ಮಾಡಿಸ್ಕೊಟ್ಟಿದ್ದಾರೋ ಏನೋ. ನಾವು ಮಾಡಬೇಕಾದ್ದು ಧರ್ಮ ಕಾರ್ಯ. ದಯವಿಟ್ಟು ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೇನೆ, ಯಾರಿಗಾದರೂ ಸಿಕ್ಕಿದರೆ ದಯವಿಟ್ಟು ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ನೀವು ನಿಮ್ಮೂರಿಗೆ ಬಂದು, ಆನಂದ್ ಗುರೂಜಿಯವರು ಬಂದಾಗ ನುಗ್ಲಾಯಿತು, ಇಂತಹ ಒಂದು ಅವಘಡ ನಡೀತು ಅಂದರೆ ಖಂಡಿತ ಆ ಹೆಸರು ನನಗೆ ಬೇಡ. ಜೊತೆಗೆ ಬಂದಿರತಕ್ಕಂಥದ್ದು ಶನೇಶ್ವರನ ಸಾನ್ನಿಧ್ಯಕ್ಕೆ ಒಂದು ಆಲೋಚನೆ ಮಾಡಿ, ಇಲ್ಲಿಂದ ನಾವೇನಾರು ಆ ಚಿನ್ನವನ್ನು ತೆಗೆದುಕೊಂಡೋಗಿ ನಾವು ಸುಖ ಸಂತೋಷದಲ್ಲಿ ನೆಮ್ಮದಿಯಾಗಿ ನಾವು ಬದುಕ್ತೀವಿ ಅಂದರೆ ಅದು ನಿಮ್ಮ ದಡ್ಡತನ. ಆ ಚಿನ್ನ ನಿಮಗೆ 4 ದಿವಸದ ಸುಖ ಕೊಡ್ಬೋದು. 5ನೇ ದಿವಸ ಮೈಯಲ್ಲಿ ಬರಬಾರ್ದಂಥ ಒಂದು ಸಮಸ್ಯೆ ಬಂದು ಕೂತ್ಕೊಂಡ್ರೆ ಇಡೀ ಜೀವನ ಪರ್ಯಂತ ನೀವು ನೋವು ಅನುಭವಿಸ್ಬೇಕಾಗತ್ತೆ. ಆ ನೋವು ನಿಮಗೆ ಬೇಡ. ಈ ತಾಯಿಯ ಕಣ್ಣೀರು ಒರೆಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈ ತಾಯಿ ಕಣ್ಣೀರನ್ನು ನಾವು ಹೊತ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡಬಾರ್ದು. ದಯವಿಟ್ಟು ಯಾರಿಗಾದರೂ ಚಿನ್ನದ ಸರ ಸಿಕ್ಕಿದರೆ ಮತ್ತೊಮ್ಮೆ ತಮ್ಮನ್ನು ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೀನಿ, ಆ ಸರವನ್ನು ಇಲ್ಲಿ ತಂದುಕೊಡಿ. ತಂದುಕೊಟ್ಟು ನಿಮ್ಮ ದೊಡ್ಡತನವನ್ನು, ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣವನ್ನು ನೀವು ಅದನ್ನು ತೋರಿಸಿ. ಒಳ್ಳೆಯದಾಗಲಿ. ತಾಯಿ ಸ್ವಲ್ಪ ಹೊತ್ತಿರು. ನಿನ್ನ ಚಿನ್ನದ ಸರ ಕಳ್ಕೊಂಡಿದ್ಯಾ. ನೀವೆಲ್ಲರೂ ಇಷ್ಟು ಜನ ಬಂದಿದ್ದೀರಿ. ನಾನು ನನ್ನ ಯಥಾಶಕ್ತಿ ಹಾಕ್ತೀನಿ. ನೀವು ನಿಮಗೆ ಶಕ್ತಿಯಾನುಸಾರ ತಲೆಗೆ ₹1 ಅಂದರೂ ಆಯಮ್ಮನ ಕಷ್ಟಕ್ಕೆ ತೀರುತ್ತೆ. ಇದು ಕಷ್ಟಕ್ಕಾಗಿ ಕೊಡೋದಲ್ಲ. ಈ ಕ್ಷೇತ್ರ ಯಾವತ್ತೂ ಕಳ್ಕೊಳ್ಳೋಂಥದ್ದಲ್ಲ. ಈ ಕ್ಷೇತ್ರ ಸಂಪಾದನೆ ಮಾಡುವಂಥದ್ದು. ಈ ಕ್ಷೇತ್ರಕ್ಕೆ ಬಂದಾಗ ನಾವೆಲ್ಲರೂ ನಗ್ನಗ್ತಾ ಹೋಗಬೇಕೇ ವಿನಃ ಈ ಕ್ಷೇತ್ರಕ್ಕೆ ಯಾವೊಬ್ಬ ಹೆಣ್ಣುಮಗಳು ಸಹಿತ ಹತ್ಕೊಂಡು ಹೋಗಬಾರ್ದು. ಇದಕ್ಕೆ ನಾನು ಸಹಿತ ನನ್ನ ಸ್ವಾಸ್ಥ್ಯವನ್ನು ನಾನು ಕೊಡ್ತಾ ಇದ್ದೀನಿ. ನೀವು ಸಹಿತ ನಿಮ್ಮ ಯಥಾಶಕ್ತಿಯಾಗಿ ಇಲ್ಲಿ ತಂದು ಇಲ್ಲಿ ಮುಂದೆ ಇಡಿ. ನೀವು ಎಷ್ಟು ಕೊಟ್ಟರೂ ಸಂತೋಷವೇ. ಇಲ್ಲಿ ತಂದು ಇಟ್ಬಿಡಿ. ಅಲ್ಲೊಂದು ತಟ್ಟೆ ಇಡಿ. ಓಂ ಶಹಕಾಂದಾಯ ಕಲ್ಯಾಣನಿಧೇ ಸ್ಮನಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಏಳಿಕೊಂಡದ ವಾರ ವೆಂಕಟರಮಣ ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಇದು ಬಹಳ ವಿಶೇಷವಾದ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾದಂತಹ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ನಮಸ್ಕಾರ ಮಾಡಿ, ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ನಡೀತಾ ಇರತಕ್ಕಂತಹ ವಿಶೇಷವಾದಂತಹ ಕಲ್ಯಾಣೋತ್ಸವವನ್ನು ನೋಡಲಿಕ್ಕಾಗಿ ನಾವು ಬಂದಿದ್ದೇವೆ. ಇಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವ ನಡೀತಿರ್ತಕ್ಕಂತಹ ಸ್ಥಳ ಆರನಹಳ್ಳಿ ಛಾಯಾನಗರ ಶನೇಶ್ವರನ ಮಂದಿರ. ಶನೇಶ್ವರನ ಮಂದಿರದಲ್ಲಿ ಇವತ್ತು ಈ ಸುಂದರವಾದಂತಹ ಈ ಸಂಜಾ ಮುಹೂರ್ತ, ಗೋಧೂಳಿ ಲಗ್ನದಲ್ಲಿ ಪ್ರಾರಂಭವಾದಂತಹ ಕಲ್ಯಾಣೋತ್ಸವ ಬಹಳಷ್ಟು ಅರ್ಥಗರ್ಭಿತವಾಗಿ ನಡೀತಿದೆ. ಆಗಮಶಾಸ್ತ್ರ ಪ್ರಕಾರ ಪಾಂಚರಾತ್ರ ಆಗಮದಲ್ಲಿ ಅದರಲ್ಲೂ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಸಾಕಷ್ಟು ಜನ ಋತ್ವಿಜರೊಂದಿಗೆ ನಮ್ಮ ರಾಮಚಂದ್ರ ಭಟ್ರು ಮತ್ತು ಅವರ ಪರಿವಾರ ಸಾಕಷ್ಟು ಜನ ಕೂತು ಅರ್ಥಗರ್ಭಿತವಾಗಿ ಅನುಷ್ಠಾನವನ್ನು ಶಾಸ್ತ್ರ ನಿಯಮಾನುಸಾರವಾಗಿ ನಡೆಸಿದ್ದಾರೆ. ಬನ್ನಿ, ಶ್ರೀನಿವಾಸನ ವೈಭವೀಕೃತವಾದಂಥ ಕಲ್ಯಾಣೋತ್ಸವವನ್ನು ದರ್ಶನ ಮಾಡೋಣ.
ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೀಗ ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕಂಪಲಾಪುರ ಹುಲಿಯೂರು ದುರ್ಗದಲ್ಲಿ ಶ್ರೀ ತಾರೆಮರದ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯದಲ್ಲಿ 9ನೇ ವರ್ಷದ ಶನೈಶ್ಚರ ಮಹಾಯಜ್ಞ ಜೊತೆಗೆ ಕುಂಭಾಭಿಷೇಕ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ನೆರವೇರಿಸಲಾಯಿತು. ಈ ಒಂದು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನು ಕಲಾ ತಂಡಗಳ ಮೂಲಕ ಸಾರೋಟಿನ ಅದ್ಧೂರಿ ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ಕರೆತರಲಾಯಿತು. ಆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಅಮ್ಮ ಅಮ್ಮ ಕೇಳು ಚಾಮುಂಡೇಶ್ವರಿ, ಅಮ್ಮ ಕೇಳು ಚಾಮುಂಡೇಶ್ವರಿ. ಬಂದೆ ನಿನ್ನ ಕರುಣೆ ಕೋರಿ, ಬಂದೆ ನಿನ್ನ ಕರುಣೆ ಕೋರಿ, ಅಮ್ಮ ಕೇಳು ಚಾಮುಂಡೇಶ್ವರಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶನೈಶ್ಚರನ ಆರಾಧನೆಗೋಸ್ಕರ ಹುಲಿಯೂರಿಗೆ ನಾವು ಬಂದಿದ್ದೇವೆ. ಆದರೂ ಹುಲಿಯೂರಿಗೆ ಬಂದಾಗ ಈ ಗ್ರಾಮದ ಅಧಿದೇವತೆ ಹುಲಿಯೂರಮ್ಮ. ಹುಲಿಯೂರು ದುರ್ಗದ ಒಂದು ವಿಶೇಷವಾದಂಥ ವೃತ್ತಾಂತವಿದೆ. ಈ ವೃತ್ತಾಂತವೇನೆಂದರೆ, ದಟ್ಟವಾದಂತಹ ಅರಣ್ಯ, ದಟ್ಟವಾದಂಥ ಈ ಕಾಡಲ್ಲಿ ಸಾಕಷ್ಟು ಹುಲಿಗಳಿತ್ತಂತೆ. ಅದರಿಂದ ಆ ಹುಲಿಗಳ ಮೇಲೆ ಕೂತು ತಾಯಿ ಆಳ್ವಿಕೆ ಮಾಡ್ತಕ್ಕಂತಹ ಪಾರ್ವತಿ ದೇವಿ ಹುಲಿಯೂರಮ್ಮನಾಗಿ ವಿಶೇಷವಾದಂತಹ ರೀತಿ ದರ್ಶನ ಕೊಡಲಿಕ್ಕಾಗಿ ಹುಲಿಯೂರಲ್ಲಿ ಕೂತಿದ್ದಾಳೆ. ಹಾಗೆ ನಾವು ಸಹಿತ ಹುಲಿಯೂರಿಗೆ ಬಂದಂತಹ ಮೊದಲು ಪ್ರಪ್ರಥಮವಾಗಿ ಹುಲಿಯೂರಮ್ಮನ ವಿಶೇಷವಾದಂತಹ ದರ್ಶನ ಮಾಡಲಿಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಹುಲಿಯೂರಮ್ಮನ ದರ್ಶನವಾಯಿತು. ಇನ್ನು ಮುಂದೆ ನಡೆಯೋಣ. ಓಂ ಶನ್ನೋ ದೇವೀರ್ವಿಷ್ಠಯಾಪೋ ಭವಂತಮೀದಯಂ ಶಯ್ಯೋರವಿಶ್ರವಂತರಃ ಶನೈಶ್ಚರಾಯ ನಮಃ. ಶನೈಶ್ಚರನ ಅನುಗ್ರಹಕ್ಕೋಸ್ಕರ ತಾಯಿ ಹುಲಿಯೂರಮ್ಮನ ವಿಶೇಷವಾದಂತಹ ರೀತಿ ಅಪ್ಪಣೆಯನ್ನು ಬೇಡೋಣ. ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದೋ ನಮನ 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 ನಮನ.
ಒರೆಸುವ ನೀತ. ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ. ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಳೆದ ಭಾಗದಲ್ಲಿ ನೋಡ್ತಾ ಇದ್ವಿ, ಇತ್ತೀಚೆಗಷ್ಟೇ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗದಲ್ಲಿ ಶ್ರೀ ತಾರೆಮರದ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯದಲ್ಲಿ ನಡೀತಾ ಇದ್ದಂತಹ ವಿಶೇಷ ದೃಶ್ಯಗಳನ್ನು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಶನೈಶ್ಚರ ಸ್ವಾಮಿಗೆ ಮತ್ತು ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ಪೂಜಾ ಕಾರ್ಯಕ್ರಮವನ್ನು ನಾವೀಗ ವೀಕ್ಷಿಸೋಣ. ಓಂ ಗಂ ಗಣಪತಯೇ ನಮೋ ನಮಃ. 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 ಓಂ
ಗಂ ಗಣಪತಯೇ ನಮೋ ನಮಃ ಓಂ ಗಂ ಗಣಪತಯೇ ನಮೋ ನಮಃ ಓಂ ಗಂ ಗಣಪತಯೇ ನಮೋ ನಮಃ ಓಂ ಗಂ ಗಣಪತಯೇ ನಮೋ ನಮಃ ಓಂ ಗಂ ಗಣಪತಯೇ ನಮೋ ನಮಃ ಓಂ ಗಂ ಗಣಪತಯೇ ನಮೋ ನಮಃ. ॐ सिद्धिविनायक नमो नमः ॐ सिद्धिप्रदायक नमो नमः ॐ सिद्धिविनायक नमो नमः ॐ सिद्धिप्रदायक नमो नमः ॐ आदिपूज्याय नमो नमः ॐ देवपूज्याय नमो नमः ॐ आदिपूज्याय नमो नमः ॐ देवपूज्याय नमो नमः ॐ गं गणपतये 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 नमो नमः ॐ गं ಭಜಿಸುವೆ ಸ್ವಾಮಿ ಶ್ರೀ ಶನಿದೇವ ಮಲ್ಲಿಗೆ ಪ್ರಿಯನೇ ಶನಿ ಮಹಾದೇವ ಭಜಿಸುವೆ ಸ್ವಾಮಿ ಶ್ರೀ ಶನಿದೇವ ಮಲ್ಲಿಗೆ ಪ್ರಿಯನೇ ಶನಿ ಮಹಾದೇವ ಶರಣೆಂದು ಬಂದರೆ ಕಾಯುವ ಸ್ವಾಮಿ ಶರಣೆಂದು ಬಂದರೆ ಕಾಯುವ ಸ್ವಾಮಿ ಶಂಕರ ಪ್ರಿಯನೇ ಭಕುತರ ಪ್ರೇಮಿ ಭಜಿಸುವೆ ಸ್ವಾಮಿ ಶ್ರೀ ಶನಿದೇವ ಮಲ್ಲಿಗೆ ಪ್ರಿಯನೇ ಶನಿ ಮಹಾದೇವ ಶನಿ ಮಹಾದೇವ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ. ತಾರೆ ವೃಕ್ಷದಲ್ಲಿ ವಾಸವಾಗಿರ್ತಕ್ಕಂಥ ಹುಲಿಯೂರು ದುರ್ಗದ ಕಂಬಲಾಪುರದ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಶನೈಶ್ಚರನ ಆಸ್ಥಾನ. ಇಲ್ಲಿ ಬೃಹತ್ ಮಟ್ಟದಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ತಾರೆ ವೃಕ್ಷವಿದ್ದು ಈ ವೃಕ್ಷವೇ ಒಂದು ಪ್ರಧಾನವಾದಂತಹ ಆಸ್ಥಾನವಾಗಿದ್ದು ಇಲ್ಲಿ ಬರ್ತಕ್ಕಂಥ ಭಕ್ತರ ಕೋರಿಕೆಗಳನ್ನು ಶೀಘ್ರವಾಗಿ ಈಡೇರಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೇ ಶನೈಶ್ಚರನ ಮಂದಿರ. ಶನ್ನೋ ದೇವೀರವಿಷ್ಟಯಾಭೋ ಭವಂತು ಬೀದೇಂ ಶ್ರೇಯೋರ್ವಿಷ್ಟವಂತನಃ ಶನೈಶ್ಚರಾಯ ನಮಃ. ಇಂದಿಗೂ ಸಹಿತ ಪ್ರತಿ ಶನಿವಾರ ಅಮಾವಾಸ್ಯೆ ಪೌರ್ಣಮಿ ಹಾಗೂ ನಿತ್ಯಾನುಷ್ಠಾನಗಳಲ್ಲೂ ಸಹಿತ ಬಹಳಷ್ಟು ವಿಶೇಷವಾದಂಥ ರೀತಿ ಭಕ್ತರ ಆಕರ್ಷಣೆ ಇರತಕ್ಕಂಥ ಬಂದಂತಹ ಭಕ್ತರ ಶೀಘ್ರವಾಗಿ ಅವರ ಕೋರಿಕೆಗಳನ್ನು ಈಡೇರಿಸ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದಷ್ಟು ವಿಶೇಷವಾದ ಶಕ್ತಿ ಇರತಕ್ಕಂಥ ಸಾನ್ನಿಧ್ಯವೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನೈಶ್ಚರ ಮಂದಿರ. ಶನೈಶ್ಚರ ಮಂದಿರದಲ್ಲಿ ವರ್ಷಕ್ಕೊಮ್ಮೆ ನಡೀತಕ್ಕಂಥ ಇವತ್ತಿನ ಈ ಕುಂಭಾಭಿಷೇಕಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತಸಾಗರ, ಹಾಗೆ ಸಾಕಷ್ಟು ಜನ ಋತ್ವಿಜರಿಂದ ವೇದ ಮಂತ್ರಗಳು, ಜೊತೆಗೆ ರುದ್ರಹೋಮ, ಶನೈಶ್ಚರ ಮಹಾಯಜ್ಞ,
ಜೊತೆಗೆ ನೊಂದು ಬಂದಂಥ ಭಕ್ತರಿಗೆ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಥ ಅನುಷ್ಠಾನವನ್ನು ಸಹಿತ ಇವತ್ತಿಲ್ಲಿ ನಡೀತಾ ಇದೆ. ಬನ್ನಿ, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಜೊತೆಗೆ ಆ ಬೃಹತ್ ಮಟ್ಟದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆ ಒಂದು ತಾರೆ ವೃಕ್ಷವನ್ನು ಸಹಿತ ದರ್ಶನ ಮಾಡಿ ಬರೋಣ. ಶನೇಶ್ಚರ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರಾಯ ನಮಃ. ಶನಿಂ ನೀಲವನ್ನೀಲಾಂಜನ ಸಮಾಭಾಸಂ ರವಿಪುತ್ರಂ ಮಾರ್ಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ನೀಲವರ್ಣಂ ನೀಲಮಾಲ್ಯಾಂಗೃತಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಛತ್ರಧ್ವಜರದಾಕಾರ ಶೋಭಿತಂ ದಿವ್ಯಂ ಮೇರಂ ಪ್ರದಕ್ಷಿಣೀಂ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವಾಲಂಕಾರಭೂಷಿತಂ ಅಧಿದೇವತಾ ಸಹಿತಾ ಪ್ರತ್ಯದೇವತಾ ಸಹಿತಂ ಶ್ರೀಮದ್ಮಹಾಶಂ ಶನೇಶ್ಚರಮಿದಂ ತಿಲದಾನ್ಯಶೋಪರಿ ಭಗವಂತಂ ಪಶ್ಚಿಮ ದಿಗ್ಭಾಗೇ ಶಂ ಶನೇಶ್ಚರಾಯ ನಮಃ. ಶಂ ಶನೇಶ್ಚರಾಯ ನಮಃ. ಶಂ ಶನೇಶ್ಚರಾಯ ನಮಃ. ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ವಿ, ಇತ್ತೀಚೆಗಷ್ಟೇ ತುಮಕೂರು ಜಿಲ್ಲೆ ಹುಲಿಯೂರು ದುರ್ಗ ಕಂಪ್ಲಾಪುರದಲ್ಲಿ ನಡೆದಂತಹ ಶ್ರೀ ತಾರೆಮರದ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯದ ಕುಂಭಾಭಿಷೇಕ ಮತ್ತು ಶನೈಶ್ಚರ ಮಹಾಯಜ್ಞದ ವಿಶೇಷ ದೃಶ್ಯಗಳನ್ನು. ಶನೈಶ್ಚರ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಗುರುಜಿಯವರು ಸಲ್ಲಿಸಿದ ಬಳಿಕ ವೇದಿಕೆಗೆ ಆಗಮಿಸಿದ್ರು. ಜೊತೆಗೆ ಅನೇಕ ಗಣ್ಯರು ಕೂಡ ಈ ವೇದಿಕೆಯಲ್ಲಿ ಭಾಗವಹಿಸಿದ್ರು, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ವೇದಿಕೆ ಕಾರ್ಯಕ್ರಮವನ್ನು ನಾವೀಗ ವೀಕ್ಷಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಃ ಶಿವಾಯ. ಬೀಸುವ ಕೈಗಳನ್ನು ಬಿಟ್ಟು ನಿಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ. ಪ್ರತಿದಿನ ಈ ದೇಹಕ್ಕೆ ಎಷ್ಟು ಸುಖ ಸಂತೋಷ ಕೊಟ್ಟರೂ ಏನೂ ಸಾಕಾಗೋದಿಲ್ಲ. ಆದರೆ ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕಾದ್ರೆ ಭಗವಂತನ ಸಾನ್ನಿಧ್ಯದಲ್ಲೇ ಮಾಡಬೇಕು. ಸಾನ್ನಿಧ್ಯದಲ್ಲಿ ಮಾಡ್ತಕ್ಕಂತಹ ಅನುಷ್ಠಾನ ಅದು ಅತಿ ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಅದರಲ್ಲೂ ಇವತ್ತಿನ ಈ ಅನುಷ್ಠಾನ ಭಾಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಹುಲಿಯೂರು ದುರ್ಗ ಹಾಗೂ ಕಂಪಲಾಪುರ ಈ ಸುತ್ತಮುತ್ತ ಪ್ರಾಂತ್ಯದ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಸಹಿತ ಸಾಕಷ್ಟು ಜನ ಆಗಮಿಸಿದ್ದೀರಿ. ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಲ್ಲಿ ಒಂದು ಗುಣ ಇದೆ. ಕೆಂಪೇಗೌಡರು ಆಡಿರ್ತಕ್ಕಂತಹ ಈ ನಾಡಿನಲ್ಲಿ ಇಲ್ಲಿ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ ಅಂತ ಹೇಳುವಂಥದ್ದು. ಜೊತೆಗೆ ಅಪರೂಪವಾಗಿ ಬೆವರು ನಮ್ಮ ಮುಖದಲ್ಲಿ ನೋಡ್ತೀರಿ. ಸದಾಕಾಲ ಬೆವರಿಂದಲೇ ತೆಗೆದಂತಹ ಧಾನ್ಯವನ್ನು ಇಡೀ ರಾಜ್ಯ ದೇಶಕ್ಕೆ ಉಣಬಡಿಸ್ತಿದ್ದೀರಿ ನನ್ನ ರೈತ ಬಾಂಧವರು ನೀವು. ಯಾಕೆಂದರೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಇದ್ದಂತಹ ತಾರೇಮರ ಅಂತಕ್ಕಂತಹ ಒಂದೇ ಒಂದು ಕಲ್ಪವನ್ನಿಟ್ಕೊಂಡು ಇಷ್ಟು ಬೃಹತ್ ಮಟ್ಟದಲ್ಲಿರ್ತಕ್ಕಂಥ ಆಲಯವನ್ನು ನಿರ್ಮಿಸಿರ್ತಕ್ಕಂತಹ ಒಂದು ಕೀರ್ತಿ ನಮ್ಮ ಕೃಷ್ಣರವರಿಗೆ ಸೇರುತ್ತೆ. ಮೊದಲು ನಿಮ್ಮಂಗೆ ಅವರು ಕೈ ಮೇಲೆತ್ತಿರ್ತಿರಲಿಲ್ಲ, ಸೊಂಟ ನೆಟ್ಟಿಗಿಟ್ಕೋತಿರಲಿಲ್ಲ. ದೇವಸ್ಥಾನ ಅಂದರೆ ವಿಗ್ರಹ, ಚಿತ್ರಗಾರ ಒಬ್ಬ ಕಲೆಗಾರ ವಿಗ್ರಹ ಮಾಡಿದ್ದಾನೆ, ಅದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಏನು ಮಹಾ ದೊಡ್ಡದು? ವಿಗ್ರಹ ಮಾತಾಡಲ್ಲ, ಎದ್ದು ಬಂದು ನನಗೊಂದಿಷ್ಟು ಪ್ರಸಾದ ಕೊಡಲ್ಲ ಅಂತ ಯೋಚನೆ ಮಾಡ್ತಿದ್ರು. ಆದರೆ ಇವತ್ತು ನೀವೆಲ್ಲರೂ ಸಹಿತ ಬಂದು ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ಅಣಿ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಕೀರ್ತಿ ಕೃಷ್ಣರವರು ಸೇರುತ್ತೆ. ಅಂದರೆ ಕೈ ಮೇಲೆತ್ತಿ. ಯಾಕೆ ಗೊತ್ತಾ ಈ ಪನಿಷ್ಮೆಂಟ್? ಈ ಒಂದು ಪನಿಷ್ಮೆಂಟ್ ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಇದು ಶನೇಶ್ಚರನ ಆಸ್ಥಾನ. ಶನೇಶ್ಚರನ ಆಸ್ಥಾನದಲ್ಲಿ ಅಷ್ಟೇ ಈ ಪನಿಷ್ಮೆಂಟ್ ಸಿಗೋದು. ಯಾಕೆಂದರೆ ನಾವು ಏನು ಮಾಡಿದ್ರೂ ಆತನ ಸೇವೆ, ಆತನ ಕೊಡುವಂಥ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಬಾರಿಸಿ ಜೋರಾಗಿ 11 ಸತಿ ಚಪ್ಪಾಳೆ. ಕೈನ ಜೋರಾಗಿ ನೆಟ್ಟಿಗಿರಬೇಕು. ಓಂ ಶಂ ಶನೇಶ್ಚರಾಯ ನಮಃ ಹೇಳಿ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ
ಓಂ ಶಂ ಶನೇಶ್ವರಾಯ ನಮಃ 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 ಓಂ ಶಂ ಶನೇಶ್ವರಾಯ ನಮಃ. ಶನೇಶ್ವರನ ಆಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಾಗಿ ಪೂಜೆಗೆ ಬಂದಂತಹ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸಾಕಷ್ಟು ಜನ ಇದ್ದೀರಿ. ಪುನಃ ಫ್ಯಾನ್ ಬೀಸಬೇಡಿ, AC ಆನ್ ಮಾಡಿದ್ದೀವಿ. AC ವೇಸ್ಟ್ ಆಗುತ್ತೆ, ಕೈ ಬೀಸೋದು ಬೇಡ. ನಾನು ಹೇಳ್ತಕ್ಕಂಥದ್ದನ್ನು ಮಾತುಗಳನ್ನು ಆಲಿಕೆ ಮಾಡಿ. ಅರಿಶಿನ ಕುಂಕುಮ ದೀಪಗಳನ್ನು ತಂದಿದ್ದೀರಿ. ತಾವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಅಕಸ್ಮಾತ್ ಪೂಜಾ ಸಾಮಗ್ರಿಗಳೇನೂ ತಂದಿಲ್ಲ, ಪರವಾಗಿಲ್ಲ. ಸಂಕಲ್ಪ ಮಾಡೋದ್ರೊಳಗಾಗಿ ಭಗವಂತನ ಹತ್ರ ನಾವು ಯಾರು, ನಾವು ಯಾತಕ್ಕಾಗಿ ಬಂದಿದ್ದೀವಿ ಅಂತ ಹೇಳಿ ನಮ್ಮದೇ ಆದಂತಹ ಒಂದು ಕಾಗದವನ್ನು ಬರೀಲಿಕ್ಕೆ ನಮಗೆ ಕಾಗದ ಬೇಡ, ನಮ್ಮ ಮನಸ್ಸು ಸಾಕು. ಮನಸ್ಸಿಂದ ಬರೆದಂತಹ ಕಾಗದ ಭಗವಂತನ ಪಾದ ಮುಟ್ಟುತ್ತೆ. ಭಗವಂತ ನಾವು ಏತಕ್ಕಾಗಿ ಇಲ್ಲಿ ಬಂದಿದ್ದೀವಿ, ಭಗವಂತ ಇಲ್ಲಿ ನಾವು ಬಂದಂತಹದ್ದು ನಿನ್ನಿಂದ ಅಪೇಕ್ಷೆ ಏನೂ ಪಡೆಯೋದಿಲ್ಲ, ನಿನ್ನ ದರ್ಶನ ಮಾತ್ರ ಸಾಕು. ನೀನು ನನಗೇನು ಕೊಡಬೇಡ, ನನಗೆ ನೀನು ಕೊಟ್ಟಂತಹ ಶಿಕ್ಷೆ ಅನುಭವಿಸೋಕೆ ಶಕ್ತಿ ಕೊಡು. ಯಾಕೆಂದ್ರೆ ಶನೇಶ್ವರನ ಆಸ್ಥಾನದಲ್ಲಿ ನಾವು ಉರುಳು ಸೇವೆ ಮಾಡ್ತೀವಪ್ಪ, ನಾನು 7.5 ವರ್ಷ ಶನಿಕಾಟದಲ್ಲಿ ಸ್ವಲ್ಪ ಕಡಿಮೆ ಮಾಡಯ್ಯ ಅಂದ್ರೆ ಆತ ಮಾಡೋದಿಲ್ಲ. ಆದರೆ ನಾವು ಧರ್ಮ ಮಾರ್ಗದೆಡೆ ನಡೆದ್ರೆ, ಧರ್ಮವು ರಕ್ಷಿತಿ ರಕ್ಷಿತ, ಧರ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬಹಳಷ್ಟು ವಿಶೇಷವಾದಂತಹ ಅರ್ಥವಿದೆ. ಆ ಧರ್ಮವನ್ನು ಯಾರು ನಿತ್ಯವೂ ಆಚರಣೆ ಮಾಡ್ತಾರೋ ಅಂತಹವರ ಕುಟುಂಬದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಸಹಿತ ಅದನ್ನು ಮಂಜಿನ ಗಡ್ಡೆ ತರ ಕರಗುವಂತಹ ಶಕ್ತಿ ಭಗವಂತ ಕೊಡ್ತಾನೆ. ಅಂತಹ ಸಾನ್ನಿಧ್ಯ ಆಗಬೇಕು, ಅದಕ್ಕಾಗಿ ಸಂಕಲ್ಪ ಆಗಬೇಕು. ಆ ಒಂದು ಮಹತ್ತರವಾಗಿರ್ತಕ್ಕಂಥ ಆ ಮಹಾಸಂಕಲ್ಪವನ್ನ ನಾವು ಈಗ ಮಾಡೋಣ. ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಡಿ. ನಿಂತಿರ್ತಕ್ಕಂಥವ್ರು ಎಲ್ಲೆಲ್ಲೇ ನಿಂತಿದ್ದೀರೋ ಅಲ್ಲಲ್ಲೇ ಕೂತ್ಕೊಳ್ಳಿ. ಈ ಸಂಕಲ್ಪವನ್ನ ನಿಂತು ನೀವು ಸಂಕಲ್ಪ ಮಾಡೋಕ್ಕಿನ್ನ ಆ ಭೂಮಿ ಮೇಲೆ ಕೂತು ಸಂಕಲ್ಪ ಮಾಡೋದು ಒಳ್ಳೆಯದು. ಯಾರಿಗಾದ್ರೂ ಪಂಚೆ, ಅದು ಬಟ್ಟೆ ಪಂಚೆ ಪ್ಯಾಂಟು ಶರ್ಟು ಗಲೀಜಾಗುತ್ತೆ ಅಂದ್ರೆ ನಿಮ್ಮ ಹೆಸರು ಫೋನ್ ನಂಬರ್ ಬರ್ಕೊಡಿ. ಇಲ್ಲಿ ಹುಲಿಯೂರು ದುರ್ಗದಲ್ಲಿ ಹೋಟ್ಲಿಗೆ ಮತ್ತು ಶಾಪ್ಗೆ ಹೇಳ್ತೀನಿ, ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಪೂಜ್ಯ ಆನಂದ ಗುರ್ಜೂರಿ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ನೇಹಿತರಾದಂಥ ಕೃಷ್ಣಪ್ಪನವರೇ ಮತ್ತು ಅವರ ಕುಟುಂಬದ ಎಲ್ಲ ಬಂಧುಗಳೇ, ಪೂಜ್ಯ ಆನಂದ ಗುರೂಜಿಯವರೇ, ಇಲ್ಲಿ ನೆರೆದಿರ್ತಕ್ಕಂಥ ಬಂಧು ಬಾಂಧವರೇ, ಈ ಶನೀಶ್ವರನ ಪೂಜೆಯ ಕೈಂಕರ್ಯದಲ್ಲಿ ಭಾಗವಹಿಸುವ ಒಂದು ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಋಣಿಯಾಗಿದ್ದೇನೆ. ಶನೀಶ್ವರ ನಮ್ಮ ಲೋಕ ಕಲ್ಯಾಣ ಮಾಡಲಿ, ಅದಕ್ಕೆ ಹರಿಸಲಿ, ಜನಗಳಲ್ಲಿ ನೆಮ್ಮದಿ, ಶಾಂತಿ, ಸಾಮರಸ್ಯ ಮತ್ತು ಭಕ್ತಿ ಏನು ಪರಂಪರೆ ನಮ್ಮ ಹಿಂದಿನಿಂದ ಬಂದಿದೆ, ಆ ಭಕ್ತಿ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಬುದ್ಧಿಶಕ್ತಿಯನ್ನು ನಮಗೆ ಶನಿದೇವರು ಇಡಿಸ್ಕೊಡ್ಲಿ ಹಾಗೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಕೃಷ್ಣಪ್ಪನವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ.
ರಾಜ್ಯದೆಲ್ಲೆಡೆ ಪ್ರವಾಸ ಮಾಡಬೇಕಾದ್ರೆ ಪ್ರವಾಸಕ್ಕೆ ಹೊರಟಂಥ ಕಾಲದಲ್ಲಿ ನನ್ನ ಅಕ್ಕ ತಂಗಿಯರು ಸಾಕಷ್ಟು ಬುತ್ತಿಯನ್ನು ತಂದು ಕೊಡ್ತಾರೆ ನಮಗೆ. ಇವತ್ತು ಈ ನಿಮ್ಮ ಆನಂದ್ ಗುರೂಜಿಯವರ ಧರ್ಮ ರಥಯಾತ್ರೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಷ್ಟೊತ್ತಿಗಾಗಲೇ ನಾನು ಅರ್ಧ ದಾರಿ ಶಿವಮೊಗ್ಗ ರೂಟ್ ಹೊರಡಬೇಕಾಗಿತ್ತು. ಕಾರ್ಯಕ್ರಮ ವೀಕ್ಷಣೆ ಮಾಡೋರು ಮಾತ್ರ ಕೈ ಎತ್ತಿ ಸಾಕು, ಎಲ್ಲರೂ ಕೈ ಎತ್ತಕ್ಕೆ ಹೋಗಬೇಡಿ. ನಮ್ಮ ಕಾರ್ಯಕ್ರಮನ ವೀಕ್ಷಣೆ ಮಾಡೋರು ಮಾತ್ರ. ಇಷ್ಟು ಜನ ಕಾರ್ಯಕ್ರಮ ವೀಕ್ಷಣೆ ಮಾಡೋರು ಇದ್ದೀರಿ, ಹುಲಿಯೂರು ದುರ್ಗದಿಂದ ಒಬ್ಬರು ಊಟ ತಂದಿಲ್ಲ. ಬಹುಶಃ ಕೃಷ್ಣ ಅವರು ಇಲ್ಲಿ ಮೃಷ್ಟಾನ್ನ ಮಾಡಿಸಿದ್ದಾರೆ, ನಾವ್ಯಾಕೆ ತೊಗೊಂಡು ಹೋಗಬೇಕು? ದೇವಸ್ಥಾನದಲ್ಲೇ ಪ್ರಸಾದ, ಅವರು ಅಲ್ಲೇ ಊಟ ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಟರೋ ಏನೋ. ಇರಲಿ, ಮತ್ತೊಮ್ಮೆ ನಿಮ್ಮೂರಿಗೆ ನಾನು ಬರ್ತೀನಿ. ವಿಶೇಷವಾದಂಥ ರೀತಿ ನಿಮ್ಮಗಳೆಲ್ಲರ ಮನೆಗಳಲ್ಲೂ ಒಂದಿಷ್ಟು ಪ್ರಸಾದ ತಗೊಂಡು ಸ್ವಲ್ಪ ಸಣ್ಣ ಆಗ್ಬಿಟ್ಟು ಹೊರಡ್ತೀನಿ. ಈಗ ಸಂಕಲ್ಪನ ಮಾಡೋಣ. ನೀವೆಲ್ಲ ಹಸನ್ಮುಖಿಯಾಗಿ ನಗುನಗುತ್ತಾ, ನಿಮ್ಮಿ ನಗುಮುಖವೇ ಗಣಪತಿಯ ಆರಾಧನೆ. ಸದಾಕಾಲ ಹೆಣ್ಣು ಮಕ್ಕಳು ಮನೆಯಲ್ಲಿ ನಗುನಗ್ತಾ ಇರಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಕ್ಕಂಥ ಸಮಸ್ಯೆಗಳನ್ನು ಮರೆತು ನೀವು ಯಾವಾಗಲೂ ಹ್ಯಾಪಿಯಾಗಿ ನಗುನಗ್ತಾ ಇದ್ದರೆ ಅದೇ ಒಂದು ಪ್ರಧಾನವಾದ ಸಂಕಲ್ಪ. ಆ ಸಂಕಲ್ಪವನ್ನು ಈಗ ನಾವು ಮಾಡೋಣ. ಓಂ ಗಣನಾನ್ತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಮಸ್ಸೇದ ಸಾಧನಂ. ಓಂ ಗಂ ಗಣಪತೇ ನಮಃ. 3 ಬಾರಿ 3 ಸರ್ತಿ ಗಂ ಗಣಪತೇ ನಮಃ ಎಂಬತಕ್ಕಂತಹ ಮಂತ್ರವನ್ನು ಹೇಳ್ತಾ ಬನ್ನಿ. ಗಂ ಗಣಪತೇ ನಮಃ. ಓಂ ಗಂಗಣಪತಯೇ ನಮಃ. ಬೆಳಗ್ಗೆನೆ ಲಾಡು ಪೊಂಗಲ್ ತಿಂದಿದ್ದೀರಿ, ಒಬ್ಬರಿಗೂ ಸ್ವರ ಇಲ್ಲ. ಹುಲಿಯೂರು ದುರ್ಗ ಸುತ್ತ ಬೆಟ್ಟಗಳಿದೆ, ಇಲ್ಲಿ ನೀರಿಗೆ ಅಭಾವ, ಆದರೆ ನಿಮ್ಮ ಸ್ವರ ತರಂಗಕ್ಕಲ್ಲ. ಇಲ್ಲಿ ನೀರು ಮಾತ್ರ ಸಿಗಲ್ಲ, ಆದರೆ ಮುದ್ದಾದಂತಹ ಮುಗ್ಧ ಮನಸ್ಸಿದೆ. ಆ ಮನಸ್ಸು ನಿಮ್ಮೊಳಗಿದೆ. ನಿಮ್ಮ ಜೋರಾದಂತಹ ಸ್ವರತರಂಗ ಬಂದರೆ ನಿಮ್ಮೊಳಗಿರುವ ಸಮಸ್ಯೆ ಏನು ಎಂಬತಕ್ಕಂಥದ್ದನ್ನು ಅರ್ಥ, ಅದಕ್ಕೆ ಬೇಕಾದ ಒಂದು ಪರಿಹಾರವನ್ನು ನಾನು ಹೇಳ್ತೇನೆ. ಹೇಳಿ. ಓಂ ಗಂ ಗಣಪತೇ ನಮಃ. ಓಂ ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಭಾದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹಾರ್ದೆ. ಎಡಗೈ ಮೇಲೆ ಬಲಗೈ ಇಡಬೇಕು, ಅದು ನಿಮ್ಮ ಬಲಭಾಗದ ತೊಡೆ ಮೇಲೆ ಇರಬೇಕು. ಚೇರ್ ಮೇಲೆ ಕೂತಿರೋರಾದರೂ ಅಷ್ಟೇ, ನಿಂತ್ಕೊಂಡಿರೋರಾದರೂ ಅಷ್ಟೇ. ನಿಮ್ಮ ಕೈ ಎಡಗೈ ಮೇಲೆ ಬಲಗೈ ಇಟ್ಟು ಅದು ನಿಮ್ಮ ಬಲಭಾಗದ ತೊಡೆ ತಗಲಬೇಕು. ಹೇಳಿ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯೋಗೆ ಪ್ರಥಮ ಪಾದೆ ಜಂಬೂದ್ವೀಪೆ. ಓಂ ಗಂ ಗಣಪತಯೇ ನಮೋ ನಮಃ. ಓಂ ಗಂ ಗಣಪತಯೇ ನಮೋ ನಮಃ. ಓಂ ಗಂ ಗಣಪತಯೇ ನಮೋ ನಮಃ. ಓಂ ಗಂ ಗಣ. ಹೇಳಿ. ಮಮ ಜನ್ಮ ನಕ್ಷತ್ರ ಜನ್ಮ ರಾಶಿ ಮಮ ಇಷ್ಟದೇವತ ಕುಲದೇವತ ಆಚರಿತ ಆದಿತ್ಯಾದಿ ನವಗ್ರಹ ಮಹಾಗಣಪತಿ ಕ್ಷೇತ್ರಪಾಲಕ ಅಭಯಂಕರ ವಾಸ್ತುಪುರುಷ ಇಷ್ಟದೇವತ ಛಂ ಶನೇಶ್ಚರ ಶನೇಶ್ಚರ. ಈ ಛಾನ ಒತ್ತೆ ಹೇಳಬೇಕು. ಶನೇಶ್ವರ ಅಂದರೆ ಅಪ್ಲಿಕೇಶನ್ ನೀವು ಬರೆಯೋ ಪೋಸ್ಟ್ ಬೇರೆ ಕಡೆ ಹೊರಟೋಗುತ್ತೆ. ಶನೇಶ್ಚರ ಅಂದರೆ ಗ್ರಹಾಧಿಪತನಾದ್ರಿಂದ ಆದಿತ್ಯಾದಿ ನವಗ್ರಹಗಳಿಗೆ ಅವರು ಒಂದು ಕಡೆ ನಿಲ್ಲುವಂಥವ್ರಲ್ಲ, ಅವರು 12 ಮನೆ ಸುತ್ತುವಂಥವ್ರು. ಅದರಿಂದ ಶನೇಶ್ಚರ. ಈಶ್ವರ ಒಂದು ಕಡೆ ನಿಂತು ನಿಮ್ಮನ್ನು ಆಶೀರ್ವದಿಸ್ತಾನೆ, ಅದಕ್ಕೆ ಈಶ್ವರ ಅಂತ ಹೇಳ್ತಾರೆ. ಈಶ್ವರನಿಗೂ ಶನೇಶ್ಚರನಿಗೂ ಬಹಳ ವ್ಯತ್ಯಾಸ ಇದೆ. ಅದರಿಂದ ಇಲ್ಲಿ ಪ್ರಧಾನವಾಗಿ ಶನೇಶ್ಚರನ ಪ್ರಾರ್ಥನೆ ಮಾಡ್ತಿದ್ದೀವಿ. ಶಂ ಶನೇಶ್ಚರಾಯ ನಮಃ. ಶನೇಶ್ಚರನ ಪ್ರಾರ್ಥನೆ ಮಾಡ್ತಿದ್ದೀವಿ, ಸಂಕಲ್ಪ ಮಾಡಿದ್ದೀವಿ. ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ತಂದೆ ತಾಯಿ, ಅತ್ತೆ ಮಾವ, ನಿಮ್ಮ ಪತಿದೇವರು, ಇಷ್ಟೂ ಜನದ ಹೆಸರು ಹೇಳಿಕೊಂಡು, ನಿಮ್ಮ ಹೆಸರು ಹೇಳಿಕೊಂಡು, ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಗೆ ಗುರು ಶನೇಶ್ಚರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತಿನ ದಿನ, ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ.
ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಲ್ಲವೂ ಬಹಳ ವಿಶೇಷ. ಮಹಾಗಣಪತಿ ಹುಲಿಯೂರು ದುರ್ಗದಲ್ಲಿ ಬೆಟ್ಟದ ಮಧ್ಯಭಾಗದಲ್ಲಿ ಬಹಳ ವಿಶೇಷವಾಗಿ ಸ್ಥಾಪಿತಗೊಂಡಿದ್ದಾನೆ. ಅದರಲ್ಲೂ ಕೆಂಪೇಗೌಡರು ಆಳಿರ್ತಕ್ಕಂಥ ಸ್ಥಳ, ಕೆಂಪೇಗೌಡರ ಕೋಟೆ ಈ ಊರಲ್ಲಿರ್ತಕ್ಕಂಥದ್ದು. ಈ ಊರಲ್ಲಿರ್ತಕ್ಕಂತಹ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನೀವೇ ಭಾಗ್ಯವಂತರು. ಕಾರಣ ಕೆಂಪೇಗೌಡರ ಸಾಧನೆ ಸಾಮಾನ್ಯವಾದ್ದಲ್ಲ. ಕೆಂಪೇಗೌಡರ ಅಂದಿನ ಒಂದು ಸಾಮ್ರಾಜ್ಯ, ಅಂದಿನ ವಿಶೇಷವಾಗಿರ್ತಕ್ಕಂಥ ಸಾಧನೆ ಇವತ್ತಿಗೂ ಸಹಿತ ಹೆಸರಲ್ಲಿ ನಿಂತಿರ್ತಕ್ಕಂಥದ್ದು. ಚರಿತ್ರೆಯಲ್ಲಿ ನಿಂತಹ ಏಕೈಕ ವ್ಯಕ್ತಿ ಅಂದರೆ ಅದರಲ್ಲೂ ಕೆಂಪೇಗೌಡರ ಮಾಡಿರ್ತಕ್ಕಂಥ ಸಾಧನೆಗಳು ಬಹಳಷ್ಟು ವಿಶೇಷವಾಗಿ ಇವತ್ತಿಗೂ ಸಹಿತ ಬಹಳಷ್ಟು ಹೆಸರಾಗಿರ್ತಕ್ಕಂಥದ್ರಿಂದ ಹುಲಿಯೂರು ದುರ್ಗದಲ್ಲಿ ವಾಸವಾಗಿರುವ ನೀವು, ಜೊತೆಗೆ ದಟ್ಟವಾದಂತಹ ಅರಣ್ಯವಿದು. ಈ ಅರಣ್ಯದಲ್ಲಿ ಸಾಕಷ್ಟು ಹುಲಿಗಳಿದ್ದರಿಂದಲೇ ಈ ಊರಿಗೆ ಹುಲಿಯೂರು ದುರ್ಗ ಅಂತ ಹೆಸರು ಬಂದದ್ದು. ಅದು ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ, ಆದರೆ ಇವತ್ತು ನನಗೆ ತಿಳಿದಂಥ ವಿಚಾರ. ಅದಕ್ಕೋಸ್ಕರನೇ ಹುಲಿಯೂರಮ್ಮನ ವಿಶೇಷವಾದಂತಹ ತಾಯಿ ದರ್ಶನ ಮಾಡಿ ಆ ತಾಯಿ ಆಶೀರ್ವಾದವನ್ನು ಸಹಿತ ನಾನು ನಿಮಗೆ ತಂದಿದ್ದೇನೆ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ನಿಮ್ಮ ಊರಿನ ಗ್ರಾಮ ದೇವತೆ ಹುಲಿಯೂರಮ್ಮನ ವಿಶೇಷವಾಗಿರ್ತಕ್ಕಂತಹ ದರ್ಶನ, ಜೊತೆಗೆ ಭಗವಾನ್ ಶನೇಶ್ಚರನ ಮೂಲ ಸಾನ್ನಿಧ್ಯ. ಶನೇಶ್ಚರನ ಮೂಲ ಸಾನ್ನಿಧ್ಯ ಇರತಕ್ಕಂಥದ್ದು ಶಿರಡಿಯಿಂದ ಮುಂಭಾಗ ಕೊಟ್ರೆ ಅಲ್ಲಿ ಶನಿಶಂಗನಾಪುರದಲ್ಲಿ ಸ್ವಾಮಿಗೆ ಆಕಾರವಿಲ್ಲ, ಒಂದೇ ಏಕಶಿಲೆ. ಆ ಏಕಶಿಲೆ ಆತನಿಗೆ ದೇವಸ್ಥಾನದ ಆಲಯವಿಲ್ಲ. ಸದಾಕಾಲ ಬಿಸಿಲು, ಗಾಳಿ, ಮಳೆ ಎಂಬಂತೆ ಏನೂ ಇಲ್ಲದೇರ ಸ್ವಾಮಿ ಲೋಕ ಕಲ್ಯಾಣಾರ್ಥವಾಗಿ ಜನ ಸಂರಕ್ಷಣೆಗಾಗಿ ಅಲ್ಲಿ ನಿಂತಿದ್ದಾನೆ. ಆತನಿಗೆ ಡೈಲಿ ಪ್ರತಿದಿನ ತೈಲಾಭಿಷೇಕವೇ ವಿಶೇಷ. ಹಾಗೆ ಸ್ವಾಮಿ ವಾಸವಾಗಿರ್ತಕ್ಕಂತಹ ಮತ್ತೊಂದು ಕ್ಷೇತ್ರ ಯಾವುದಪ್ಪ ಅಂದರೆ ಸ್ವಾಮಿ ತಾರೆ ವೃಕ್ಷದಲ್ಲಿ ವಾಸವಾಗಿದ್ದಾನೆ. ಎಲ್ಲಿ ತಾರೆ ವೃಕ್ಷ ಇರುತ್ತೋ ಅಲ್ಲಿ ಶನೇಶ್ವರನ ವಿಗ್ರಹ ನೀವು ಪ್ರತಿಷ್ಠಾಪನೆ ಇಲ್ದಿದ್ರು ಅಲ್ಲಿ ಸಾನ್ನಿಧ್ಯ ಬಂದ್ಬಿಡುತ್ತೆ. ಅಂದ್ರೆ ತಾರೆ ವೃಕ್ಷದಲ್ಲಿ ಶನೇಶ್ವರನ ಅವಸ್ಥಾನ ಆದ್ರಿಂದ ತಾರೆ ವೃಕ್ಷ ಎಲ್ಲಿರುತ್ತೋ ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾವು ಅನುಷ್ಠಾನವನ್ನು ಮಾಡಬೇಕು. ನಿಮ್ಮ ಜಾತಕದಲ್ಲಿ ಯಾರು ಶನಿದೇಶೆಯಲ್ಲಿ ಬಹಳಷ್ಟು ನೋವನ್ನು ಅನುಭವಿಸ್ತಿದ್ದೀರಿ, 7.5 ಆಗಲಿ 7.5 ವರ್ಷ ಕಾಲ, ಅಥವಾ ನಿಮ್ಮೊಳಗಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಮ 2.5 ವರ್ಷ 7.5 ವರ್ಷ ದಾಂಪತ್ಯದಲ್ಲಿರ್ತಕ್ಕಂತಹ ವಿರಹಗಳಿರಲಿ, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದಿರಲಿ, ಚರ್ಮ ಬಾಧೆಯಿಂದ ನರಳುತ್ತಿರ್ತಕ್ಕಂಥವ್ರು ಇರಲಿ, ಮೈಕೈ ಇರ್ತಕ್ಕಂತಹ ಮೂಳೆಗಳು, ನರನಾಡಿಗಳು, ನಿಮ್ಮ 72,000 ನರನಾಡಿಗಳು ಸಹಿತ ಏನೇ ವ್ಯತ್ಯಾಸ ಆದರೂ ಶನೇಶ್ವರನ ಪಾದ ಒಂದಿದ್ರೆ, ಆತನ ಪಾದಕ್ಕೆ ನಮಸ್ಕರಿಸಿದ್ರೆ ಖಂಡಿತ ಯಶಸ್ಸಿನ ಫಲ ನಿಮ್ಮದಾಗತ್ತೆ. ವೈಜ್ಞಾನಿಕವಾಗೂ ಶಾಸ್ತ್ರಬದ್ಧವಾಗೂ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಶನೇಶ್ವರನ ಅನುಗ್ರಹ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಇದು. ತಾರೆ ವೃಕ್ಷ ಎಲ್ಲೇ ಹೊರಟರೂ ನೇರವಾಗಿ ಹೊರಡುತ್ತೆ, ಅದು ಕೊಂಬೆಗಳನ್ನು ಕೈ ಚಾಚೋದಿಲ್ಲ. ಅಂದ್ರೆ ಇಲ್ಲಿ ಸಾನ್ನಿಧ್ಯ ಇದೆ. ಈ ಭಾಗದಲ್ಲಿ ನೀರಿನ ವ್ಯವಸ್ಥೆಗಳೇ ಇಲ್ಲ. ಈ ಭಾಗದಲ್ಲಿ ನೀರು ಸುಮಾರು 450ರಿಂದ 500 ಅಡಿ ಆಳ ಹೋದ್ರೂ ಒಂದು ಬೋರಲ್ಲಿ ನೀರಿಲ್ಲ. ಅಂಥದ್ದು ನೀರು ಕಡಿಮೆ ಇರ್ತಕ್ಕಂಥ ಸ್ಥಳದಲ್ಲಿ ಇಂತಹ ಒಂದು ಸಾನ್ನಿಧ್ಯದಲ್ಲಿ ಸ್ವಾಮಿ ತಾರೆ ವೃಕ್ಷದಲ್ಲಿ ನೆಲೆ ನಿಂತಿದ್ರಿಂದನೇ ಅಷ್ಟು ಸಂಪಾಗಿ ವಿಶೇಷವಾಗಿ ಆ ವೃಕ್ಷ ಪ್ರತಿಷ್ಠಾಪನೆ ಆಗಿದೆ. ಅಂತಹ ಸಾನ್ನಿಧ್ಯ ಇರ್ತಕ್ಕಂಥ ವೃಕ್ಷದ ಬಳಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ನರಮಾನವರ ಹತ್ರ ಹೇಳ್ಕೊಳ್ಳೋದಕ್ಕಿನ್ನ ಭಗವತ್ ಸಾನ್ನಿಧ್ಯದಲ್ಲಿ ಹೋಗಿ ಸ್ವಾಮಿಯ ಪಶ್ಚಿಮಾಭಿಮುಖವಾಗಿ ನಿಂತಿರ್ತಕ್ಕಂತಹ ಭಗವತ್ ಸಾನ್ನಿಧ್ಯದಲ್ಲಿ ನೀವು ಸಹಿತ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತು ತಾರೆ ವೃಕ್ಷವನ್ನ ನಿಮ್ಮ ಉಂಗ್ರದ ಬೆರಳಿಂದ ತಾರೆ ವೃಕ್ಷವನ್ನ ಮುಟ್ಟಿ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನ, ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನ 21, 54, 108 ಬಾರಿ ಹೇಳಿದ್ದೇ ಆದ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಹಾಗೆ ಈಗ ನಾವು ಸಂಕಲ್ಪ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಸಹಿತ ಅದೇ ಒಂದು ಮಹತ್ತರವಾಗಿರ್ತಕ್ಕಂಥದ್ದು. ಈಗ ಮಧ್ಯದ ಬೆರಳು ಶನಿಗೆ ಸಂಬಂಧಪಟ್ಟದ್ದು. ಮೊದಲನೇ ಇದು ಗುರುಗೆ ಸಂಬಂಧಪಟ್ಟದ್ದು. ಅದರ ಪಕ್ಕದಲ್ಲಿರ್ತಕ್ಕಂತಹ ಮಧ್ಯದ ಬೆರಳು ಶನೇಶ್ವರನಿಗೆ ಸಂಬಂಧಪಟ್ಟದ್ದು. ಈ ಶನೇಶ್ವರನಿಗೆ ಸಂಬಂಧಪಟ್ಟಂತಹ ಈ ಬೆರಳು ಯಾರು ಪೂಜೆಗೆ ದವಸ ಧಾನ್ಯಗಳನ್ನ ಅಥವಾ ಅಕ್ಷತೆಯನ್ನ ಹೂವನ್ನ ರೆಡಿ ಮಾಡ್ಕೊಳಕ್ ಆಗಿಲ್ಲ, ನಿಮ್ಮ ಎಡಹಸ್ತದ ಮಧ್ಯದಲ್ಲಿ ಈ ಬೆರಳನ್ನ ಈ ತರ ಪ್ರೆಸ್ ಮಾಡಿ. ಅದೇ ಪ್ರಧಾನವಾಗಿರ್ತಕ್ಕಂಥದ್ದು. 11 ಬಾರಿ ಶಂ ಅಂತಕ್ಕಂಥ ಒಂದೇ ಒಂದು ಬೀಜಾಕ್ಷರಿ ಮಂತ್ರ ಶಂ, ಅದನ್ನ 11 ಸರ್ತಿ ಹೇಳ್ಕೊಳ್ಳಿ. ಕಣ್ಮುಚ್ಚಿ ಧ್ಯಾನ ಮಾಡಿ, ಧ್ಯಾನಸಕ್ತರಾಗಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ನೀವು ಕಣ್ಣು ಮುಚ್ಚಿ ಶಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ನೀವು ಪಠನೆ ಮಾಡಬೇಕಾದ್ರೆ ಗರ್ಭಗುಡಿ ಒಳಗಿರ್ತಕ್ಕಂಥ ಸ್ವಾಮಿಯ ಪಾದವನ್ನು ನೀವು ಮುಟ್ಟಿದ್ದೀರಿ ಅನ್ನುವಂತಹ ರೀತಿ ನಿಮ್ಮ ಮನಸ್ಸು ಸಂಕಲ್ಪ ಬರಬೇಕು. ಹೇಳಿ, ಓಂ ಶಂ ಓಂ ಶಂ ಓಂ ಶಂ ಓಂ ಶಂ ಓಂ ಶಂ ಓಂ ಶಂ
ಓಂ ಶಂ ಓಂ ಶಂ ಓಂ ಶಂ ಓಂ ಶಂ ಓಂ ಶಂ ಓಂ ಶಂ ಓಂ ಶಂ. ಈಗ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಹೂವು ಅಕ್ಷತೆ ಇದ್ದರೆ ಗಣಪತಿ ಮೇಲೆ ಹಾಕಿ, ಅಥವಾ ನಿಮ್ಮಲ್ಲಿ ಏನೂ ಇಲ್ದಿದ್ರೂ ಪರವಾಗಿಲ್ಲ, ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಎರಡನ್ನು ಜೋಡಿಸಿಡಿ. ಈ ಥರ ಉಂಗುರದ ಬೆರಳು ಹೆಬ್ಬೆರಳು. ಒಬ್ಬ ಶ್ರೀಮಂತ ಚಿನ್ನದ ತಟ್ಟೆ, ಚಿನ್ನದ ವಿಗ್ರಹ, ಹಾಗೆ ಆಗ ತಾನೇ ಗೋಕ್ಷೀರವನ್ನು ಕರೆಸಿ ನೊರೆ ನಿಂದಿರ್ತಕ್ಕಂಥ ಹಾಲನ್ನು ತಂದಿಟ್ಟನಂತೆ. ಒಬ್ಬ ಬಡವ ದೂರದಲ್ಲಿ ನಿಂತು ನೋಡ್ತಾನಂತೆ. ಅಯ್ಯೋ, ಆ ಶ್ರೀಮಂತ ಚಿನ್ನದ ತಟ್ಟೆಯನ್ನಿಟ್ಟು, ಚಿನ್ನದ ವಿಗ್ರಹವನ್ನಿಟ್ಟು, ಗೋಕ್ಷೀರವನ್ನು ಕರೆದು ಅಭಿಷೇಕವನ್ನು ಮಾಡಿ ಭಗವಂತನ ಒಲಿಸ್ಕೊಳ್ತಾ ಇದ್ದಾನೆ. ಆದರೆ ನಾನು ಬಡವ, ನನಗಿಂದು ಯಾವುದೂ ಇಲ್ಲ, ಚಿನ್ನದ ತಟ್ಟೆ ಇಲ್ಲ, ಚಿನ್ನದ ವಿಗ್ರಹ ಇಲ್ಲ, ವಿಗ್ರಹ ಮುಟ್ಟುವಂತಹ ಅರ್ಹತೆ ನಂದಲ್ಲ. ಹಾಗಿದ್ಮೇಲೆ ನನ್ನ ಪರಿಸ್ಥಿತಿ ಏನು? ಆಗ ಭಗವಂತನ ಸಾಕ್ಷಾತ್ಕಾರವಾಗತ್ತೆ. ಭಗವಂತನ ಸಾಕ್ಷಾತ್ಕಾರವಾಗಿ ನಿನ್ನ ಮನಸ್ಸಲ್ಲಿರ್ತಕ್ಕಂತಹ ಸಂಕಲ್ಪ, ನಿನ್ನ ಮನೋವೇದನೆ ನನಗೆ ಅರ್ಥವಾಯಿತು, ನಿನ್ನ ಮನಸ್ಸೇ ಒಂದು ದೇಗುಲವನ್ನಾಗಿ ಮಾಡು, ನಿನ್ನ ಹೃದಯವನ್ನೇ ಒಂದು ಚಿನ್ನದ ಮಂಟಪವನ್ನಾಗಿ ಮಾಡು. ನಿನ್ನ ಹೃದಯದಲ್ಲಿರ್ತಕ್ಕಂಥ ನಿನ್ನ ಮನಸ್ಸು ಮತ್ತು ನಿನ್ನ ಉಂಗುರದ ಬೆರಳು, ಅಂದರೆ ಪ್ರತಿನಿತ್ಯ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡತಕ್ಕಂಥ ಈ ಒಂದು ಮನಸ್ಥಿತಿನ ಅದೇ ಚಿನ್ನದ ಉಂಗುರವನ್ನವಾಗಿಯೋ ಅಥವಾ ಚಿನ್ನದ ಸ್ಪೂನನ್ನು ಮಾಡಿ ಗೋಕ್ಷೀರದಿಂದ ನೀನು ಅಭಿಷೇಕ ಮಾಡ್ತಿದ್ದೀನಿ ಅಂತ ಹೇಳಿ ನಿನ್ನ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡು ಅಂದ. ಅಂದರೆ ಸಂಕಲ್ಪಕ್ಕಿಂತ ದೊಡ್ಡದು ಇನ್ನೊಂದಲ್ಲ, ಮಾನಸ ಪೂಜೆ ಅಂತ ಹೇಳ್ತಾರೆ. ನೀವು ಕಣ್ಣು ಮುಚ್ಚಿದರೆ ಗರ್ಭಗುಡಿಯಲ್ಲಿರ್ತಕ್ಕಂತಹ ಭಗವಂತನ ಸೇವೆ ಮಾಡೋ ಅರ್ಹತೆ ನಿಮಗಾಗತ್ತೆ. ನಾವು ಹೋಗಿ ವಿಗ್ರಹವನ್ನು ಮುಟ್ಟೆ ಪೂಜೆ ಮಾಡಬೇಕಾದ್ದಿಲ್ಲ. ಕಣ್ಣು ಮುಚ್ಚಿ ವಿಗ್ರಹಕ್ಕೆ ನಾನು ಅಭಿಷೇಕ ಮಾಡ್ತಾ ಇದ್ದೇನೆ, ಈಗ ಪುಷ್ಪಗಳಿಂದ ಅರ್ಚಿಸ್ತಾ ಇದ್ದೇನೆ, ಹರಿದ್ರ ಕುಂಕುಮವನ್ನು ಹಾಕ್ತಾ ಇದ್ದೇನೆ, ಪುಷ್ಪಾರ್ಚನೆ ಮಾಡಿದ್ದೇನೆ, ಹಾಗೆ ಅಕ್ಷತೆ ಹೂಗಳನ್ನು ಹಾಕ್ತಿದ್ದೇನೆ ಅಂತ ಸಂಕಲ್ಪ ಮಾಡಿದ್ರೆ ಸಾಕು, ನೀವೇ ಸ್ವತಃ ಸ್ವಾಮಿಗೆ ಸೇವೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ. ಹೇಳಿ, ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಶೂರ್ಪಕರ್ಣಾಯ ನಮಃ, ಗಜವಕ್ರಾಯ ನಮಃ, ಗಣಪತೆ ನಮಃ, ಸಿದ್ಧಿವಿನಾಯಕಾಯ ನಮಃ, ಮಹಾಮೂರ್ತಯೇ ನಮಃ, ಶಿವಪುತ್ರಾಯ ನಮಃ, ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ. ಇತಿ ಮಹಾಗಣಪತಿ ಶನೇಶ್ಚರ ದೇವತಾ ಪ್ರಿಯತಾಂ. ಉಂಗುರದ ಬೆರಳಿಂದ ಕುಂಕುಮ ಒಂಚೂರಿದ್ದರೆ ಕುಂಕುಮ ನದ್ಕೊಳ್ಳಿ. ಆ ಕುಂಕುಮವನ್ನು ನೀವು ಇಟ್ಕೊಂಡಿರ್ತಕ್ಕಂಥ ಕಳಶ ಅಥವಾ ಒಂದು ಪಿಳ್ಳೆರಾಯ ಅಥವಾ ಒಂದು ಬಟ್ಲಡಿಕೆ, ಗಣಪತಿ ಯಾವ ವಿಗ್ರಹ ಇದೆಯೋ ಆ ವಿಗ್ರಹದ ಹತ್ರ ಕುಂಕುಮದ ಅದ್ದಿರ್ತಕ್ಕಂಥ ಬೆರಳನ್ನ ಅಲ್ಲಿ ಮುಟ್ಟಿ. ಓಂ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ವರಾಯ ನಮಃ, ನೀಲವರ್ಣಾಯ ನಮಃ, ಓಂ ಶಾಂತಾಯ ನಮಃ, ಓಂ ಸರ್ವಾಭೀಷ್ಟಪ್ರದಾಯಿನೇ ನಮಃ, ಓಂ ಶರಣ್ಯಾಯ ನಮಃ, ಓಂ ವರೇಣ್ಯಾಯ ನಮಃ, ಓಂ ಸೌಮ್ಯಾಯ ನಮಃ. ಶನಿ ಪರಮಾತ್ಮ ಶರಣೆಂದೇ ಭಕ್ತವತ್ಸಲ ನೀನೆಂಬೆ, ಶನಿ ಪರಮಾತ್ಮ ಶರಣೆಂದೇ ಭಕ್ತವತ್ಸಲ ನೀನೆಂಬೆ. ಸ್ವಾಮಿಯ ಸಾನ್ನಿಧ್ಯದಲ್ಲಿ ಶ್ರದ್ಧಾಭಕ್ತಿಯಿಂದ ತಾವೆಲ್ಲರೂ ಅರ್ಚನೆ ಸಂಕಲ್ಪದಲ್ಲಿ ಮಾಡಿದ್ದೀರಿ. ಹಾಗೆ ಸ್ವಾಮಿಗೆ ಕೊಡ್ತಕ್ಕಂತಹ ನೈವೇದ್ಯ, ನಿಮಗೆ ನೈವೇದ್ಯ ಅಡುಗೆ ಮನೆಯಲ್ಲಿ ತಯಾರಾಗಿದೆ. ನೀವು ತಂದಿರ್ತಕ್ಕಂಥದ್ದು ಏನಾದ್ರು ಹಣ್ಣು ಹಂಪಲು ಇದ್ದರೆ ಅದನ್ನು ಕಣ್ಣು ಮುಚ್ಚಿ ಭಗವಂತನಿಗೆ ಪ್ರಾರ್ಥಿಸಿ ತೋರಿಸಿ ಭಗವಂತನಿಗೆ. ಓಂ ಇದು ನೈವೇದ್ಯಂ ಓಂ ವಿಶ್ವಾಮಿತ್ರ ಋಷಿಂ ಸವಿತಾ ದೇವತಾ ಗಾಯತ್ರಿಶ್ಚಂದಾಹಂ ಭೂರ್ಭುವಸ್ವಃ ಶನೇಶ್ಚರಾಯ ನಮಃ. ಇದಂ ನೈವೇದ್ಯಂ ಸಮರ್ಪಯಾಮಿ ನೈವೇದ್ಯನಾರ್ಥೇ ಮಹಾಮಂಗಳ ನೀಲಾರ್ಜನಂ. ನಾನಿಲ್ಲಿ ಧೂಪ ಹೇಳಿಲ್ಲ, ಯಾತಕ್ಕೋಸ್ಕರ ಅಂದರೆ ಸ್ಥಳದ ಅಭಾವ ಬಹಳ ಇದೆ. ನಿಮಗೆ ಎಲ್ಲೂ ಚುಚ್ಚಲಿಕ್ಕೆ ಸ್ಥಳ ಇಲ್ಲ. ನಿಮ್ಮ ಮೊದಲು ಕಣ್ಣು ಹೋಗೋದಲ್ಲಿ ಪಕ್ಕದವ್ರ ಕಿವಿಗೆ, ಅಪ್ಪಿ ಊದ್ಕಡ್ಡಿ ಮಾಡಿ ಪಕ್ಕದವ್ರ ಕಿವಿಗೆ ಚುಚ್ಚಿಬಿಟ್ರೆ ಆ ಬೈಕ್ಗೋಸ್ಕರ ಊದ್ಕಡ್ಡಿ ನಾನು ಹೇಳಿಲ್ಲ. ಊದ್ಕಡ್ಡಿನ ಯಾರೂ ಹಚ್ಚೋದು ಬೇಡ. ಎಲ್ಲಿ ಜಾಗ ಸಿಕ್ಕಲಿಲ್ಲ, ಪಕ್ಕದಲ್ಲಿ ಕಿವಿ ಸ್ಥಳ ಇದೆ, ಅಲ್ಲಿ ಚುಚ್ಚಿಬಿಡ್ತಾರೆ. ದೀಪಗಳನ್ನು ಅಂಟಿಸಿದ್ದೀರಿ.
ಆ ದೀಪ ಅಂಟಿಸಿರೋದನ್ನು ಶನೈಶ್ಚರನ ಪ್ರಾರ್ಥನೆ ಮಾಡಿ ನಿಮ್ಮ ಎರಡೂ ಹಸ್ತದಿಂದ ದೀಪವನ್ನು ಮೇಲೆತ್ತಿ. ಓಂ ನೀಲಾಂಜನ ಸಮಾಭಾಸಂ ರವಿಭದ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. अर्कपुत्राय विद्महे नीलवर्णाय धीमहि शन्नो देवीरविष्टया आपो भवन्त पेतये शय्योरभिश्रवन्तनः. अनन्तराय सर्वद्रोमालिराष्ट्रवुत्तमः भवति. ಶನೈಶ್ಚರಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಹಾಗೆ ಅದೇ ಆರ್ತಿನ ನಿಮ್ಮ ಮನೆ ದೇವರಿಗೆ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಮನೆ ದೇವರಿಗೂ ಆರತಿ ಮಾಡಿ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಓಂ ಶ್ರೀಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶನೈಶ್ಚರನ ಅನುಗ್ರಹ, ನೀವು ಹಚ್ಚಿರ್ತಕ್ಕಂತಹ ದೀಪಗಳು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮ ಗ್ರಹಗತಿಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ, ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿ ಬಂದಂತಹ, ಅದರಲ್ಲೂ ಪ್ರಸ್ತುತ ಮೊನ್ನೆಯಷ್ಟೇ ನಡೆದಂತಹ ಗ್ರಹಣ ಕಾಲದಲ್ಲಿ ಸಂಭವಿಸ್ತಕ್ಕಂತಹ ಗ್ರಹಣದ ಆ ಕೆಲವು ತುಣುಕುಗಳು, ಕೆಲವು ಸಮಸ್ಯೆಗಳಂತಕ್ಕಂಥದ್ದೇನಿದೆ, ಕುಂಭ ಮೀನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದೆ. ಅದರಲ್ಲೂ ಕುಂಭ ರಾಶಿಯವರಿಗೆ 115 ದಿನಗಳ ಕಾಲ ಅನಾರೋಗ್ಯ ಅಥವಾ ಸಮಸ್ಯೆಗಳಂತಕ್ಕಂಥದ್ದು, ರೋಗ ರುಜಿನಗಳಂತಕ್ಕಂಥದ್ದು ನಿಮ್ಮನ್ನು ಹಿಂಬಾಲಿಸಬಹುದು. ಹಾಗೆ ಮೀನರಾಶಿಯವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಮೊದಲೇ ಸಂಕಷ್ಟದಲ್ಲಿದ್ದೀರಿ, ಅದರ ಜೊತೆ ಇನ್ನಷ್ಟು ಸಂಕಷ್ಟಗಳು ಎದುರಾಗಬಹುದು. ಜೋಪಾನ ಇರಲಿ. ಏನೇ ಆದರೂ ಧರ್ಮೋ ರಕ್ಷಿತಿ ರಕ್ಷಿತ. ನಾವು ಧರ್ಮ ಮಾರ್ಗದಲ್ಲಿದ್ದು ಸಾಧ್ಯವಾದಷ್ಟು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಆಧ್ಯಾತ್ಮಿಕದ ಧಾರ್ಮಿಕದ ಒಳಹಾದಿಯಲ್ಲಿ ನಾವಿದ್ದು ಸದಾಕಾಲ ನಾವು ಸಲ್ಲಿಸಬೇಕಾದಂತಹ ಪೂಜಾನುಷ್ಠಾನ, ನಾವಿರಬೇಕಾದಂತಹ ರೀತಿ ನೀತಿ, ಹೆಣ್ಣು ಮಕ್ಕಳು ಸದಾಕಾಲ ನೀವು ನಗನಗ್ತಾ ಮನೆಯಲ್ಲಿದ್ದರೆ ಖಂಡಿತವಾಗಲೂ ಬರ್ತಕ್ಕಂತಹ ಎಂತಹ ದೋಷಗಳಿದ್ರೂ ಅದು ಖಂಡಿತ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಹಾಗೆ ಹಚ್ಚಿರ್ತಕ್ಕಂತಹ ದೀಪಗಳನ್ನು ಯಾರೂ ಮತ್ತೊಬ್ಬರಿಗೆ ತೊಂದರೆ ಆಗದಿದ್ದಂಥ ರೀತಿಯಲ್ಲಿ ನೆಲದ ಮೇಲೆ ಇಟ್ಟು, ಅದಾದ ನಂತರ ಪೂಜೆ ಮುಗಿದ ಮೇಲೆ ಆ ಮಣ್ಣಿನ ಹಣತೆಗಳನ್ನು ದೇವಸ್ಥಾನದ ಧ್ವಜಸ್ತಂಭದ ಮುಂಭಾಗದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಹೋಮದ ಕುಂಡದ ಸುತ್ತ ಕ್ಲೀನಾಗಿ ಜೋಡಿಸಬೇಕು. ಆತ್ರ ಪಡಬೇಡಿ. ನೀವು ಉಟ್ಟು ಬಂದಿರತಕ್ಕಂಥ ರೇಷ್ಮೆ ಪಟವಾಳಿ ವಸ್ತ್ರಗಳನ್ನು ಯಾವುದೇ ಕಾರಣಕ್ಕೂ ತೊಂದರೆ ಮಾಡ್ಕೋಬೇಡಿ. ಜೋಪಾನವಾಗಿ ಇಟ್ಕೊಳ್ಳಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಈ ದಿನದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.